ಬಾರೋ ಅಣ್ಣ ಬಾರೋ ತಮ್ಮ ಮೇಲುಕೋಟೆಗೆ, ವೈರಮುಡಿಯಂತೆ ನಮ್ಮ ಚೆಲುವರಾಯಗೆ. ಈ ಪರಂಪರೆಯನ್ನು ಬೆಳೆಸೋದ್ರಿಂದ ಕನಕದಾಸರಿಗೆ ಅದು ಗೋಚರವಾಗಿ ಕನಕದಾಸರು ಈ ಮನೆಗೆ ಬರ್ತಾರೆ. ಅವರಿಗೆ ತುಂಬಾ ಪ್ರಿಯವಾದ ಶಿಷ್ಯರು ಈ ಕುಟುಂಬದವರು. ಈ ಸನ್ಯಾಸತ್ವಕ್ಕೆ ತುಂಬಾ ಬೆಲೆ ಇದೆ. ಸುಮ್ಮನೆ ಕಾವಿ ಕಟ್ಕೊಂಡ್ ಬಂದ್ಬಿಟ್ರೆ ಅದೆಲ್ಲ ಆಗದೆ ಇರೋ ಕೆಲಸ. ನಿನ್ಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ನೀನು ಅಂತ ಹೇಳಿದ್ರೆ ದಾನ ಮಾಡ್ಬೇಕಾಗಿಲ್ಲ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ. ಬೇರೆಯವರಿಗೆ ಕೆಟ್ಟದ್ದನ್ನ ಎಣಿಸ್ತೇ ಹೋದ್ರೆ ಅದೇ ನೀ ಕೊಡುವಂತ ದೊಡ್ಡ ಉಪಕಾರ, ದೊಡ್ಡ ಕೊಡುಗೆ. ನೀ ಬಾಯಿ ಮುಚ್ಕೊಂಡಿದ್ರೆ ಅದೇ ದೊಡ್ಡ ಕೊಡುಗೆ. ನೀನ್ ಒಳ್ಳೆಯವನಲ್ವಲ್ಲ, ಅದಕ್ಕೆ ಒಳ್ಳೆಯವ್ರ ಕಾಲ ಅಲ್ಲ. ನೀ ಒಳ್ಳೆಯವನಾಗಿದ್ರೆ ಒಳ್ಳೆಯವ್ರ ಕಾಲ ಇದ್ದೇ ಇರುತ್ತೆ. ನೀನು ಯಾವಾಗ ನೀನು ಬೇರೆಯವರಿಗೆ ಕೆಟ್ಟದ್ದನ್ನ ಬಯಸ್ತಾ ಇದ್ದೀ, ಅದೇ ನಿನ್ನ ಒಳಗಿರುವಂತಹ ಯುದ್ಧವನ್ನ ಜಾಸ್ತಿ ಮಾಡಿ ಅನಾರೋಗ್ಯ ಕೊಡಿಸಿ ಅನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತಗೊಂಡೋಗಿ ನಿಮ್ಮನ್ನ ತೆಗೆದು ಮೂಲೆಗೆ ಹಾಕತ್ತೆ. ಚೆಲುವ ಮೇಲುಕೋಟೆಯ ಚೆಲುವ ತಿರುನಾರಾಯಣ. ನಮ್ಮಲ್ಲಿ ಒಂದು ಗುರುಕುಲದ ಪರಿಕಲ್ಪನೆಯನ್ನ ಮೊದಲಿಂದನೂ ತಂದೆಯವರ ಕಾಲದಿಂದನೂ ಅದೊಂದು ಆಸೆ ಇತ್ತು. ಮನದ ಆಸೆಯನ್ನ ಪೂರೈಸೋದಕ್ಕಾಗಿ ಒಂದು ಗುರುಕುಲವನ್ನು ಆರಂಭಿಸಿದೀವಿ. ವಿಜಯಲಕ್ಷ್ಮಿ ವೇದಾಗಮ ಸಂಸ್ಕೃತ ಜ್ಯೋತಿಷ್ಯ ಗುರುಕುಲ ಅಂತ. ಆ ವಿದ್ಯಾರ್ಥಿಗಳು ಇವರೆಲ್ಲ ಒಂದು 30 ಜನ ಇದ್ದಾರೆ. ಎಲ್ಲ ಕೂತ್ಕೊಳ್ಳಿ, ಮಾಮೂಲಿ ನಮ್ಮ ಕೂತ್ಕೊಳ್ಳಿ. ಈ ಪರಂಪರೆಯ ಒಂದು ವಿಷಯವನ್ನು ನಿಮಗೆ ಹೇಳ್ತೀನಿ. ರಾಮಾನುಜಾಚಾರ್ಯರು, ಇವ್ರಿಗೊಂದು ಚೇರ್ ತಂದು ಕೊಡಪ್ಪ. ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಾಗ ಮೇಲುಕೋಟೆಯಲ್ಲಿ ಅಂದರೆ ದೇವಾಲಯದ ನಿರ್ವಹಣೆಗಾಗಿ 4 ಸ್ಥಾನಾಚಾರ್ಯರನ್ನು ಅಥವಾ ಸ್ಥಾನೀಕರನ್ನು ಅಥವಾ ಗೃಹಸ್ಥ ಪೀಠಾಧಿಪತಿಗಳನ್ನು ನೇಮಿಸಿದ್ರು. ಅದರಲ್ಲಿ ನಾವು ಒಬ್ಬರು 4 ಜನರಲ್ಲಿ. ಅವರಿಗೆ ಈ ದೇವಾಲಯದ ಪೂರ್ಣ ಜವಾಬ್ದಾರಿಯನ್ನು ಆಡಳಿತಾತ್ಮಕವಾಗೂ ಸರಿ ಮತ್ತು ಧಾರ್ಮಿಕವಾಗಿಯೂ ಸರಿ ಅವರಿಗೆ ಕೊಟ್ಟಿದ್ದರು. ಉಡುಪಿ ಪರ್ಯಾಯದ ಥರ ಇದೊಂದು ಚೇಂಜಸ್, ರೊಟೇನ್ ವರ್ಕ್, ಅದು ಬದಲಾಗ್ತಾ ಇರ್ತದೆ. ಅಂದರೆ ಆ ವರ್ಷಕ್ಕೆ. ಅದಾದ ಮೇಲೆ ರಾಮಾನುಜಾಚಾರ್ಯರೇ ಅವರ ಆರಾಧಿಸಲ್ಪಟ್ಟಂತಹ ಮೂರ್ತಿಗಳನ್ನು ನಮಗೆ ದಯಪಾಲಿಸಿದ್ದಾರೆ. ನಮ್ಮ ಪೂರ್ವಿಕರಿಗೆ ಅವರೇ ಕೈಯಿಂದ ಆರಾಧನೆ ಮಾಡಿದಂತಹ ಮೂರ್ತಿ. ಈ 4 ಸ್ಥಾನಾಚಾರ್ಯರಿಗೆ 4 ದಿವ್ಯ ದೇಶದ ಮೂರ್ತಿಗಳನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಅವರೇ ಆಯಾಯ ಕುಟುಂಬಕ್ಕೆ ಆಯಾಯ ಬಿರುದುಗಳನ್ನು ಕೊಟ್ಟಿದ್ದಾರೆ. 4 ಕುಟುಂಬಕ್ಕೆ 4 ಬಿರುದು. ಅದಕ್ಕೆ ಯತಿರಾಜದಾಸರ್, ಮಾಲಾಕಾಲದಾಸರ್, ತಿರುವನಂತಪುರದಾಸರ್, ತಿರುಕ್ಕುರುಂಗುಡಿದಾಸರ್ ಅಂತ. ಅವರಿಗೆ ತುಂಬ ಪ್ರಿಯವಾದ ಶಿಷ್ಯರು ಈ ಕುಟುಂಬದವರು. ಅದಕ್ಕೆ ಇವರಿಗೆ ಯತಿರಾಜದಾಸರಂತಲೇ ಅವರಿಗೆ ತಿರುನಾಮವನ್ನು ಕೊಟ್ಟು, ಅಂದರೆ ಬಿರುದನ್ನು ಕೊಟ್ಟು, ಸಾವಿರಾರು ಹಳ್ಳಿಗಳ ಶಿಷ್ಯರನ್ನು ಈ ಗುರುಪೀಠಕ್ಕೆ ಸೇರಿಸಿದ್ರು ಅವರು ಅವತ್ತಿನ ಕಾಲಕ್ಕೆ. ಇವತ್ತಿಗೂ ಆ ಮಾರ್ಗದರ್ಶನ ನಡೀತಾ ಇದೆ. ಇವತ್ತಿಗೂ ಅಲ್ಲಿ ಹೋಗಿ ಅವರ ಪ್ರೀತಿಯಿಂದ ಏನು ನಮಗೆ ಪಾದಪೂಜೆನೋ ಅಥವಾ ಇನ್ನೊಂದು ಏನೋ ಮಾಡೋವಂಥದ್ದನ್ನು ನಾವು ಸ್ವೀಕರಿಸ್ತೇವೆ. ಇವತ್ತಿಗೂ ಹಳ್ಳಿಗೂ ಹೋಗ್ತಾ ಇದ್ವಿ. ಇವತ್ತಿಗೂ ಹೋಗ್ತೀನಿ ನಾನು. ಅದಾದ ಮೇಲೆ ರಾಮಾನುಜಾಚಾರ್ಯರೇ ಇದ್ದು ಈ ಪರಂಪರೆಯನ್ನು ಬೆಳೆಸೋದ್ರಿಂದ ಕನಕದಾಸರಿಗೆ ಅದು ಗೋಚರವಾಗಿ ಕನಕದಾಸರು ಈ ಮನೆಗೆ ಬರ್ತಾರೆ. ಹೌದು, ಸೇಮ್ ಹೌಸ್. ಅಂದರೆ ಈ ಜಾಗ ಇಲ್ಲಿ ಮನೆಗಳು ಬೇರೆ ಬೇರೆ ಆಗ ಒಂದು 100 ವರ್ಷಕ್ಕೋ 200 ವರ್ಷಕ್ಕೋ ಚೇಂಜ್ ಆಗ್ತಾ ಹೋಗುತ್ತೆ. ಕನಕದಾಸರು ಬರ್ತಾರೆ. ಅನಂತರ ಮೈಸೂರು ಅರಸರು ಇಲ್ಲಿಗೆ ಬರ್ತಾರೆ. ರಾಜ ಒಡೆಯರಿಂದ ಯದುವೀರರ ತನಕ ಇಲ್ಲಿಗೆ ಬಂದಿರ್ತಾರೆ. ಅನಂತರ ವಿಜಯನಗರ ಅರಸರು ಬಂದಿದ್ದಾರೆ ಇಲ್ಲಿಗೆ. ಅವರಲ್ಲಿ ಅಚ್ಯುತರಾಯನ ಮಗಳು ಇವತ್ತಿಗೂ ಕೂಡ ಇಲ್ಲಿ ಬಂದು ಪ್ರಸಾದವನ್ನು ತಗೊಂಡು ಅವರಿಗೆ ಸಂತೋಷವನ್ನು, ದೇವರ ದರ್ಶನವನ್ನು ಮಾಡ್ಕೊಂಡು ಸಂತೋಷವನ್ನು ಮಾಡ್ಕೊಂಡು ಹೋಗಿದ್ದಾರೆ ವರ್ಷಕ್ಕೆ. ಹೌದು, ಅಂದರೆ ಆ ಪರಂಪರೆಯಲ್ಲಿ ಬಂದವರು ಅವರು. ಆ ಪರಂಪರೆಯಲ್ಲಿ ಬಂದವರು. ಹೌದೌದು, ಆ ಅಚ್ಯುತರಾಯರ ಪರಂಪರೆ. ಹೌದು. ಈಗ ಒಂದು ವಿಷಯ ಏನಂದರೆ, ಈಗ ನನಗೆ ನನ್ನ ಹೆಸರು ಶ್ರೀನಿವಾಸ ನರಸಿಂಹನ್ ಅಂತ. ನನ್ನ ತಾತನವರ ಹೆಸರು ಕೂಡ ಶ್ರೀನಿವಾಸ ನರಸಿಂಹಾಚಾರ ಅಂತಲೇ. ಅಂದರೆ ಪರಂಪರೆಯಲ್ಲಿ ಒಂದು 4-5 ಹೆಸರುಗಳು ರೊಟೇಟ್ ಆಗುತ್ತೆ. ಅವು ಯಾರದೇ, ಹೌದೌದು, ಯಾವುದೇ ಹೆಸರುಗಳು ಕೂಡ ರೊಟೇಟ್ ಆಗ್ತಾ ಹೋಗುತ್ತೆ. ಆ ರೀತಿಯಾದಂಥ ಪರಂಪರೆಯಲ್ಲಿ ಬಂದವರು ನಾವು. ಅದಾದ ಮೇಲೆ ನಂತರ ಇಲ್ಲಿಗೆ ಸಾವಿರಾರು ಜನ, ನೀವು ಯಾವೆಲ್ಲ ಗಣ್ಯ ವ್ಯಕ್ತಿಗಳು ಅಂತೀರೋ ಅದೆಲ್ಲ ಬಂದು ಹೋಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಸ್ವಾಮೀಜಿಗಳಲ್ಲಾಗ್ಬೋದು, ದೊಡ್ಡ ದೊಡ್ಡ ಸ್ವಾಮೀಜಿಗಳು, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ ಇಷ್ಟ ಆಗಿರ್ಬೋದು, ಅಥವಾ ಜ್ಯೋತಿಷ್ಯರಾಗಿರ್ಬೋದು, ಅಥವಾ ಪತ್ರಿಕಾ ಮಾಧ್ಯಮದ ಅಥವಾ ಟಿ ವಿ ಮಾಧ್ಯಮದ ಓನರ್ಸ್ಗಳಾಗಿರ್ಬೋದು, ಅಥವಾ ಆ್ಯಂಕರ್ಸ್ಗಳಾಗಿರ್ಬೋದು, ನ್ಯೂಸ್ ರೀಡರ್ಸ್ಗಳಾಗಿರ್ಬೋದು, ಎಲ್ಲರೂ ಬಂದು ಹೋಗಿದ್ದಾರೆ. ಹಾಡುಗಾರರಾಗಿರ್ಬೋದು, ಕಲಾವಿದರಾಗಿರ್ಬೋದು. ಅನಂತರ ಇನ್ನೊಂದು ಹೆಗ್ಗಳಿಕೆ ಅಂದರೆ ವರ್ಷಕ್ಕೆ 4 ಲಕ್ಷ ಜನ ಪ್ರಸಾದ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ. ಹೌದು. ಅದಾದ ಮೇಲೆ ಕಾರ್ಯಕ್ರಮಗಳಲ್ಲಿ ನಡೆಯುತ್ತವೆ.
ಅನಂತರ ನಾವು ಹೇಳೋದಲ್ಲ, ಈಗ ಅನ್ನದಾನ ನಡೆಯುತ್ತೆ, ನಂತರ ಗುರುಕುಲ ಇದೆ, ಗುರುಕುಲದಲ್ಲಿ ಒಂದು 30 ಜನ ವಿದ್ಯಾರ್ಥಿಗಳಿದ್ದಾರೆ, ಅನಂತರ ಗೋಶಾಲೆಯ ಒಂದು ನಿರ್ವಹಣೆಯನ್ನು ಮಾಡ್ತಾಯಿದ್ದೀವಿ. ಈಗ ಆಶ್ರಮ ಬರ್ತಾ ಇದೆ. ಜನೋಪಯೋಗಿ ಏನು ಕೆಲಸಗಳಾಗುತ್ತೋ ನಮ್ಮಿಂದ, ನಾವು ಒಂದು ಸ್ಥಾನದಲ್ಲಿ ಕುಳಿತುಕೊಂಡ ಮೇಲೆ ಆ ಸ್ಥಾನಕ್ಕೆ ಸರಿಯಾದಂತಹ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಬೇಕು. 4 ಜನಕ್ಕೆ ಶಕ್ತಿ ಇರುವಾಗ ಏನಾದರೂ ಮಾಡಬೇಕು. ನಮಗೆ ಏನು ಕೆಲಸ ಇದೆಯೋ ಆ ಕೆಲಸವನ್ನು ಅತ್ಯುತ್ತಮವಾದಂಥ ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ಜನರಿಗೆ ಕಲ್ಯಾಣ ಅಂತ ಹೇಳ್ಬೋದು. ಅಂತಹ ಕಲ್ಯಾಣವನ್ನು ಮಾಡೋದಕ್ಕೆ ಸಂಕಲ್ಪವನ್ನು ತಾಯಿ ವಿಜಯಲಕ್ಷ್ಮಿ ಮಾಡಿದ್ದಾಳೆ. ನಮ್ಮನ್ನು ಇಲ್ಲಿ ಆ ಸೇವಕನಾಗಿ ನಮ್ಮನ್ನು ಇಟ್ಟಿದ್ದಾರೆ. ಅದು ನಾವು ನೋಡ್ತಾ ಇದ್ದೀವಿ. ಈಗ ತಮಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಆದಾಯ, ಅದಕ್ಕೆ ಸೋರ್ಸ್? ಈಗ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ವಿ, ಅದರದಲ್ಲಿ ಒಂದಷ್ಟು ಉಳಿತಾಯವನ್ನು ಇದಕ್ಕೆ ಹಾಕ್ತೀವಿ. ನಮಗೆ ಯಾವ ಆಸೆಯೂ ಇಲ್ಲ, ನನಗೆ ಯಾವ ಆಸೆಯೂ ಇಲ್ಲ, ಆದರೆ ಎಲ್ಲ ಆಸೆಯೂ ಇದೆ. ಹಾಗಿದ್ರೇನು ಅಂತ ಕೇಳ್ಬೋದು. ನನ್ನ ವೈಯಕ್ತಿಕ ಆಸೆ ನನಗೇನಿಲ್ಲ, ಆದರೆ ನನಗೆ ಪಾರಮಾರ್ಥಿಕವಾದಂಥ ವಿಷಯದಲ್ಲಿ ಜನ ಕಲ್ಯಾಣವಾಗಿರಬೇಕು, ಜನ ಕಲ್ಯಾಣ ಆಗಬೇಕು ಅಂಥೇಳಿ ಒಂದು ಆಸೆ ಉಂಟು. ಅದು ಹೇಗೆ ಅಂತ ಕೇಳಿದ್ರೆ, ಜನರಿಗೆ ಯಾವ ಟೈಮಿಗೆ ಏನು ಅವಶ್ಯಕತೆ ಇದೆ, ಊಟದ ಟೈಮಿಗೆ ಊಟದ ಅವಶ್ಯಕತೆ, ಅಂದರೆ ಪ್ರಸಾದದ ಅವಶ್ಯಕತೆ, ವಿದ್ಯೆಯ ಜೀವನಕ್ಕೆ ಬೇಕಾದಂಥದ್ದು ವಿದ್ಯಾರ್ಥಿಯ ಜೀವನ, ಆ ವಿದ್ಯಾರ್ಥಿಗಳಿಗೆ ಏನು ಒದಗಿಸ್ಬೇಕು ಅದನ್ನು ಮಾಡುವಂಥ ಕರ್ತವ್ಯ. ಅನಂತರ ಅಶಕ್ತರಿಗೆ ಅಥವಾ ಅನಾರೋಗ್ಯ ಇಲ್ಲದೇ ಇದ್ದವರಿಗೆ ನಮ್ಮ ಕೈಲಾದಂತಹ ಸೇವೆಯನ್ನು ನಾನು ಮಾಡ್ತಾನೆ ಇರ್ತೀನಿ. ಯಾರೋ ಕಾರ್ಗಿಲ್ಲಲ್ಲಿ ಹೊರಟೋದ್ರು, ಇದನ್ನೆಲ್ಲ ಹೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಬಲಗೈಯಲ್ಲಿ ಮಾಡ್ತಾ ಇರುವಂಥದ್ದು ಎಡಗೈಗೆ ಹೇಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ಯಾಕೆ ಇದನ್ನು ಹೇಳಬೇಕು ಅಂದರೆ, ಸ್ವಾರ್ಥಕ್ಕೆ ಏನು ಇಟ್ಕೋಬಾರ್ದು, ಪರಾರ್ಥವನ್ನು ಮಾಡಿ ನೋಡಿ, ಅದರ ಖುಷಿನೇ ಬೇರೆ ಇರುತ್ತೆ. ಭಗವಂತ ನಿಮ್ಮ ಕೈ ಹಿಡಿದು ಏನಾದರೂ ಒಂದನ್ನು ನಿಮಗೆ ಶಕ್ತಿಯನ್ನು ಕೊಟ್ಟು ಅದನ್ನು ಮಾಡಿಸ್ತಾನೆ. ಸ್ವಾರ್ಥಕ್ಕೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮಾಡ್ಸೋಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನೀನು ಒಳ್ಳೆಯವನು ಅಂತ ಹೇಗೆ ತಿಳ್ಕೊಬೇಕು ಅಂತ ಕೇಳಿದ್ರೆ, ಯಾರಿಗೂ ಕೆಟ್ಟದ್ದು ಬಯಸ್ತೇ ಹೋದ್ರೇ ಸಾಕು, ಅವನೇ ಒಳ್ಳೆಯವನು. ಮಾಡೋದೇ ಬೇಡ, ನಿನ್ನ ಕೈಲಿಂದ ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬ ವ್ಯಕ್ತಿ ತೀರ್ಕೊಂಬಿಟ್ಟಿರ್ತಾನೆ ಅಂತ ತಿಳ್ಕೊಳ್ಳಿ, ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? ಸದೋದ್ನಲ್ಲಪ್ಪ ಇವನು ಅಂತ ಹೇಳ್ಬೋದೇ ವಿನಃ, ಅದು ನಿಮ್ಮದೇ ಬಾಯಿ, ನಿಮ್ಮದೇ ನೋವು, ಅಥವಾ ನಿಮ್ಮದೇ ದುಃಖ, ಅದೆಲ್ಲ ನಿಮಗೆ. ಆದರೆ ಸತ್ತೋದಂತಹ ವ್ಯಕ್ತಿಗೆ ಯಾವ ಚಿಂತೆನೂ ಇರೋದಿಲ್ಲ, ಅವನಿಗೆ ನಮ್ಮ ಈ ಅನುಕಂಪದ ಉಪಯೋಗವೂ ಇಲ್ಲ. ಆ ಅನುಕಂಪ ಅವನ ಪರಂಪರೆಗೆ ಬಂದವನಿಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ಆ ಅನುಕಂಪ ಅದಕ್ಕೆ ವರ್ಕೌಟ್ ಆಗುತ್ತೆ. ಈ ಸಹಾಯನೇ ಮಾಡಬೇಡ ನೀನು. ಭಗವಂತ ಅವನಿಗಾಗಿ ಆ ಸಹಾಯವನ್ನು ಇಟ್ಟೇ ಇದ್ದಾನೆ. ನೀ ಮಾಡಬೇಕಾದ್ದೇನು, ಅವನಿಗೆ ಕೆಟ್ಟದ್ದು ಬಯಸ್ಬೇಡ. ನಿನಗೆ ಏನಾದರೂ ಒಳ್ಳೇದು ಮಾಡಬೇಕು ನೀನು ಅಂತ ಹೇಳಿದ್ರೆ ದಾನ ಮಾಡಬೇಕಾಗಿಲ್ಲ, ಅಥವಾ ನೀನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ, ಏನನ್ನೂ ಮಾಡಬೇಡ. ಹಾಗಿದ್ದರೆ ಮಾಡಬೇಕಾದದ್ದು ಏನು? ಒಳ್ಳೆಯವನಾಗಿರಬೇಕಾದ್ರೆ ನೀನು, ಅಥವಾ ಬೇರೆಯವರಿಗೆ ಕೆಟ್ಟದ್ದನ್ನು ಎಣ್ಣಿಸ್ತೇ ಹೋದರೆ ಅದೇ ನೀ ಕೊಡೋವಂಥ ದೊಡ್ಡ ಉಪಕಾರ, ಅದೇ ಸಮಾಜಕ್ಕೆ ದೊಡ್ಡ ಕೊಡುಗೆ. ನೀ ಬಾಯಿ ಮುಚ್ಕೊಂಡಿದ್ರೆ ಅದೇ ದೊಡ್ಡ ಕೊಡುಗೆ. ಖಂಡಿತವಾಗ್ಲೂ ಇಲ್ಲ. ಏನು ಉಪಕಾರ ಮಾಡ್ತೀರಿ ನೀವು? ಏನು ಉಪಕಾರ ಮಾಡೋಕ್ಕೆ ಸಾಧ್ಯ ನಿಮ್ಮ ಕೈಲಿ? ಮಳೆ ಬರೆಸ್ತೀರಾ? ಬೆಳೆ ತೆಗಿತೀರಾ? ಬೆಳೆಗೆ ರೈತಾಪಿ ಜನ ಇದ್ದಾರೆ, ಅವ್ರು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೊಂದಷ್ಟು ಶ್ಲಾಘನೀಯವಾದ ವಿಷಯ ಬೇಕು. ಆ ಬೆಳೆ ಕಷ್ಟಪಟ್ಟರು ಭೂಮಿನೇ ಬೆಳೆಸೋದು. ಎಷ್ಟೋ ಸಲ ರೈತ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ಎಷ್ಟೋ ಸಲ ಲಾಸ್ ಆಗಿಬಿಟ್ಟಿರೋದು ಉಂಟು. ಲಾಸ್ ಇಟ್ ಮೀನ್ಸ್ ಹುಳ ಬಂದು ಉಪ್ಪಟೆ ಬಂದು ಅದನ್ನು ತಿಂದ್ಕೊಂಬಿಟ್ಟೋಗ್ಬಿಟ್ಟಿದೆ. ಆದರೆ ನಿನ್ನ ಒಳ್ಳೆತನ ಇದ್ದರೆ ನೀನೇನು ಕೇಳೋದೇ ಬೇಡ, ಭಗವಂತ ತಾನಾಗೇ ನಿನಗೆ ಕೊಡ್ತಾನೆ. ಒಳ್ಳೆಯವ್ರ ಕಾಲ ಅಲ್ಲ ಅಂತ ಹೇಳ್ಕೊಂಡು ಓಡ್ತಿರ್ತಾರೆ. ನೀನು ಒಳ್ಳೆಯವನಲ್ವಲ್ಲ, ಅದಕ್ಕೆ ಒಳ್ಳೆಯವ್ರ ಕಾಲ ಅಲ್ಲ. ನೀನು ಒಳ್ಳೆಯವನಲ್ವಲ್ಲ, ಆದ್ದರಿಂದ ಒಳ್ಳೆಯವ್ರ ಕಾಲ ಇಲ್ಲ. ನೀವು ಒಳ್ಳೆಯವನಾಗಿದ್ದರೆ ಒಳ್ಳೆಯವ್ರ ಕಾಲ ಇದ್ದೇ ಇರುತ್ತೆ. ಕಾಲ ಕೆಟ್ಟೋಗಿದೆ, ಏನು ಕೆಟ್ಟೋಗಿದೆ ಹೇಳಿ? ಜನ ಸರಿ ಇಲ್ಲ, ಮೊದಲೆಲ್ಲ ನಡೀತಿದ್ರು. ಕರೆಕ್ಟ್. ಕಾಲ ಕೆಟ್ಟೋಗಿದೆ ಅಂದರೆ, ಕಾಲ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ನೀನು ಕಾಲನ ಅಂದರೆ ನೀನು ಕಾಲ ಅಲ್ಲ, ಕಾಲದಲ್ಲೂ ಒಂದು ಜಂತು ನೀನಷ್ಟೇ. ಜಂತು ಅಂದ್ರೆ ಏನು? ಹುಳ ಉಪ್ಪಟೆ ಥರ ನೀನೊಬ್ಬ ಅಷ್ಟೇ. ನೀನು ಕಾಲದಲ್ಲಿ ಅದೊಂದು ನೀನು. ಕಾಲ ಅಂದರೆ ಏನು? ಕಾಲದಲ್ಲಿ ನೀನೊಬ್ಬ, ಒಂದು ಪಾರ್ಟೇಷನಲ್ಲಿ ಒಂದು ಚಿಕ್ಕದಾಗಿ ಏನೋ ಒಂದು ಡಿಸ್ಟರ್ಬ್ ಮಾಡೋವಂಥವ್ನು ನೀನು. ಸೊಳ್ಳೆ ಬಂದು ನಿಮ್ಗೆ ಕಚ್ತಾ ಇರುತ್ತೆ, ನಿಮ್ಗೆ ಅದರ 2 ದಿವಸನೋ 2.5 ದಿವಸನೋ ಅದರ ಆಯಸ್ಸು. ಅಷ್ಟರಲ್ಲದು ಮೊಟ್ಟೆಯಿಂದ ಈಚೆಗೆ ಬಂದು ದೊಡ್ಡದಾಗಿ ತನ್ನ ಸಂಗಾತಿಯ ಜೊತೆಗೆ ಸೇರಿ ಮತ್ತೆ ಮೊಟ್ಟೆ ಎಣ್ಣಿಟ್ಟು ಮಕ್ಕಳನ್ನು ಪಾಲನೆ ಮಾಡಿ ಅದು ತೀರ್ಕೊಂಬಿಡುತ್ತೆ. ಅದು ನಿಮ್ಮ ಕಣ್ಣೆದುರಿಗೆ ನಡೆಯುವಂಥದ್ದು. ಹಾಗೆ ಪ್ರಕೃತಿಯ ಮುಂದೆ ನೀವು ಹಾಗೆ ನಿಮ್ಮ ಕಣ್ಣೆದುರಿಗೆ ಎಂಥ ಪ್ರಕೃತಿ ನೋಡ್ತಾ ಇರ್ತಾನೆ, ನಿಮ್ಮನ್ನು ಕೋಟ್ಯಾಂತರ ಸಲ ಹುಟ್ಟಿಸಿ ನೋಡ್ಬಿಟ್ಟಿದೆ. ಹಾಗಾಗಿ ನೀ ಪ್ರಕೃತಿಗೆ ಏನೂ ಮಾಡೋಕ್ಕಾಗಲ್ಲ.
ನಿನ್ನಿಂದ ಏನೂ ಆಗಲ್ಲ, ನೀನು ಕೆಡ್ಸೋಕ್ಕಾಗಲ್ಲ, ನೀನು ಉದ್ಧಾರನೂ ಮಾಡೋಕ್ಕಾಗಲ್ಲ. ಈಗ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮಹಾಭಾರತದ ಕಾಲದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಜನ ಇದ್ದರು. ಅದನ್ನೆಲ್ಲ ಅವ್ರನ್ನೆಲ್ಲ ಯುದ್ಧ ಮಾಡಾದರೂ ಅಟ್ಲೀಸ್ಟ್ ಅದನ್ನು ಖಾಲಿ ಮಾಡ್ತಾಯಿದ್ರು. ನೀವೇನೂ ಇಲ್ವಲ್ಲ, ಹಂಗೆ ಇದ್ದೀರಲ್ಲ, ನೀವು ಯುದ್ಧನೇ ಮಾಡ್ತಾ ಇಲ್ವಲ್ಲ. ಹಾಗಿದ್ರೆ ಯುದ್ಧ ಮಾಡುವಂಥ ಪ್ರಚೋದನೆ ಅಂದರೆ ಹಾಗಲ್ಲ. ಅದು ನೀನು ಯಾವಾಗ ನೀನು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದೀ, ಅದೇ ನಿನ್ನೊಳಗಿರುವಂತಹ ಯುದ್ಧವನ್ನು ಜಾಸ್ತಿ ಮಾಡಿ ಅನಾರೋಗ್ಯ ಕೊಡಿಸಿ ಅನಂತರ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ನಿಮ್ಮನ್ನು ತೆಗೆದು ಮೂಲೆಗೆ ಹಾಕುತ್ತೆ. ಈಗ ನೀವು ದಾನ ಮಾಡಿ ಅಂತ ಹೇಳಿದ್ವಿ. ಭಾರತ ಪುಣ್ಯಭೂಮಿ, ದಾನ ಕೊಡ್ತಾನೇ ಇದ್ದರು. ಯಾರಿಗೆ ಬಂದರೂ ದಾನ ಕೊಡೋರು. ನೀವು ಕೊಡೋಲ್ಲ. ಈಗ ಪ್ಯಾರಿಸ್ ಅವ್ರು ಮಾಡ್ತಾಯಿದ್ದಾರೆ, ಅದಕ್ಕೆ ಚೆನ್ನಾಗಿದ್ದಾರೆ. ನೀವೀಗ ದಾನ ಕೊಡ್ತಾ ಇಲ್ಲ, ಅದಕ್ಕೆ ಹಾಸ್ಪಿಟ್ಲವ್ರು ಕಿತ್ಕೋತಾ ಇದ್ದಾರೆ. ಕೊಟ್ಟಷ್ಟು ನೀವು ಚೆನ್ನಾಗಿರ್ತಿದ್ರಿ, ನೀವು ಕೊಡಲಿಲ್ಲ, ಅದಕ್ಕೆ ಕಿತ್ಕೋತಾ ಇದ್ದಾರೆ. ಸೊ ನಾವು ದಾನದ ರೂಪದಲ್ಲಿ ಕೊಡಬೇಕಾದ್ರೆ ಶೇರ್ನ ಆಸ್ಪತ್ರೆಗೆ ಕಿತ್ಕೋತಾ ಇದ್ದಾರೆ. ಹೌದು, ಒಂದು ಶೇರ್ ಯಾಕೆ 25 ಶೇರ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಆಗಲೇ. ಇವ್ರು ಒಬ್ಬೊಬ್ಬರಿಗೂ ಒಂದೊಂದು ಟೈಮ್ ಅಂತ ಕೊಡ್ತಾನೆ ಭಗವಂತ. ನೀವು ಹೇಳಿದ್ರಲ್ಲ ಕಾಲ ಅಂತ. ಈ ಧಾರ್ಮಿಕದವರು ಈ ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಹಬ್ಬ, ಜಾತ್ರೆಗಳು, ಹಬ್ಬ ಹರಿದಿನಗಳು ಎಲ್ಲ ಮಾಡ್ತಾಯಿದ್ರು. ನೀವು ನಮಗೇನು ಇಲ್ವಲ್ಲ ಅಂತ ಕೇಳಿದ್ರು. ಏನು ನಮಗೇನು ಇಲ್ವಲ್ಲ ಅಂತ ಕೇಳಿದ ತಕ್ಷಣ ಡಾಕ್ಟ್ರುಗಳಿಗೆ ಸೀಸನ್ನ ಮಾಡಿಕೊಟ್ರು. ಕೊರೋನಾ ಅಂತ ಬಂತು. ಪೂರ್ತಿ ಎಲ್ಲದನ್ನು ಇರೋದನ್ನೆಲ್ಲ ತಸ್ಕರಾಣ ಎಲ್ಲವನ್ನು ಪೂರ್ತಿ ತಗೊಂಬಿಟ್ಟ ಅದನ್ನು ಅಲ್ವಾ. ಹೀಗೆ ಪ್ರಕೃತಿಲಿ ನಿಮ್ಮಿಂದ ಹಿಡಿದು ಇನ್ನೊಬ್ಬನಿಗೆ ಹೋಗೋ ತನಕ ಅದ್ರ ಜವಾಬ್ದಾರಿಯನ್ನು ಕ್ಲೀನಾಗಿ ಕಾಲ ಮಾಡುತ್ತೆ. ನಿಮಗಿವತ್ತು ಯಾವುದೋ ಒಂದು ವಸ್ತು ವೇಸ್ಟ್ ಆಗಿಬಿಡುತ್ತೆ, ನಾಳೆ ಅವನಿಗೆ ಉಪಯೋಗ ಆಗುತ್ತೆ. ಅದೇ ವ್ಯರ್ಥವಾದ ವಸ್ತು ಅವನಿಗೆ ಉಪಯೋಗ ಆಗುತ್ತೆ. ನೀವು ಸಣ್ಣ ಉದಾಹರಣೆ, ಮನೆಯೆಲ್ಲ ಕಟ್ಟಿರ್ತೀರಿ. ಕಟ್ಟಿದ ಮೇಲೆ ಯಾವುದೋ ಕಬ್ಬಣಗಳೆಲ್ಲ ಇರುತ್ತೆ, ತೆಗೆದು ವೇಸ್ಟ್ ಅಂತ ಪಕ್ಕಕ್ಕೆ ಹಾಕ್ತೀರಿ. ವೇಸ್ಟನ್ನ ಒಬ್ಬ ಕೊಂಡ್ಕೊಳ್ಳೋನು ಬರ್ತಾನೆ, ಅವನಿಗದ ಊಟ, ಅವನಿಗವಂತ ಊಟ. ಅದು ತೊಗೊಂಡೋಗಿ ಇನ್ನೊಬ್ಬನಿಗೆ ಕೊಡ್ತಾನೆ, ಅವನಿಗದು ಊಟ. ಈ ಚೈನ್ ಲಿಂಕ್ ಇರೋ ತನಕನೇ ಈ ಚೈನ್ ಲಿಂಕ್ಗೆ ನಮ್ಮನ್ನೆಲ್ಲ ಸೇರಿಸಿರೋದ್ರಿಂದನೇ ನಾವು ಊಟ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ಊಟ ಮಾಡೋಕ್ಕಾಗಲ್ಲ. ಅಂದರೆ ನಾನು ಎಷ್ಟೇ ಸ್ವತಂತ್ರ ಇಂಡಿಪೆಂಡೆಂಟು, ನಾನು ಯಾರು ಹಂಗಿದ್ದೆ ವೃತ್ತಿ ಅಂತ ಹೇಳಂಗೇ ಇಲ್ಲ, ಆಗೋದೇ ಇಲ್ಲ. ಇಂಡಿಪೆಂಡೆಂಟ್ ಬದುಕೋಕ್ಕಾಗೋದೇ ಇಲ್ಲ. ನೀನು ಸಮಾಜದಲ್ಲಿ ನೀವು ಜೊತೇಲಿರಬೇಕೇ ವಿನಃ ನೀವು 120 ಬಾಳೋಕ್ಕಾಗೋದೇ ಇಲ್ಲ. ಪರೋಕ್ಷವಾಗಾದರೂ ನಾವು ಪರೋಕ್ಷ ಇಲ್ಲ, ಪ್ರತ್ಯಕ್ಷವಾಗೇ ಇರುತ್ತೆ. ಪ್ರತ್ಯಕ್ಷವಾಗಿ ನೀವು ಆಯಿತು. ಈಗ ಇವತ್ತಿಗೂ ಒಂದು ಕಾನೂನು, ಆವತ್ತಿಗೂ ಒಂದು ಕಾನೂನು. ಇವತ್ತು ನೀವು ಆ ಮಣಿಪುರದ ಸಮಸ್ಯೆಯಲ್ಲಿ, ಮಣಿಪುರದ ಏನೋ ಸಮಸ್ಯೆ ಇದೆ, ಮಣಿಪುರ ಸಮಸ್ಯೆ ತಾನೆ, ಅದರಲ್ಲಿ ಬೆತ್ತಲಾಗಿ ಬಂದುಬಿಟ್ರು ಅಂತ ಹೇಳಿದ್ರು. ಹೇಗೆ ನೀವು ಬೆತ್ತಲಾಗಿ ಹೋಗ್ಬಿಟ್ರೆ ಬಿಟ್ಬಿಡ್ತಾರೆ ನಿಮ್ಮನ್ನ? ಹಾಗಿದ್ದರೆ ನೀವು ಆಶ್ರಯ ಮಾಡಬೇಕಾದಂಥದ್ದು ನೇಕಾರರನ್ನೋ ಅಥವಾ ಹೊಲಿಗೆಕಾರರನ್ನೋ ಅಥವಾ ಬಟ್ಟೆ ಮಾರೋರನ್ನೋ ನೀವು ಆಶ್ರಯ ಮಾಡಲೇಬೇಕು. ಸಮಾಜದಲ್ಲಿ ನಾನು ಹಂಗೆ ಇರ್ತೀನಿ, ನಾನು ಒಂಟಿಯಾಗಿರ್ತೀನಿ, ಯಾವುದು ಬೇಡ ನನಗೆ ಅಂತ ಹೇಳಿದ್ರೆ, ಹಾಗಿದ್ರೆ ನೀವು ಜೈನ ಸನ್ಯಾಸಿಗಳಿದ್ದಾರಲ್ಲ ಅಂತ ಕೇಳಬೇಡಿ. ಅದು ಪರಂಪರೆ ಬೇರೆ. ಆ ಥರ ಎಲ್ಲರೂ ಇರೋಕ್ಕಾಗಲ್ಲ. ನೀವು ಅವ್ರ ಥರನೇ ನೀವು ಇರೋಕ್ಕಾಗಲ್ಲ. ನಿಮ್ಮದೇ ಬೇರೆ ಕ್ಯಾಟಗರಿ, ಅವ್ರದ್ದೇ ಬೇರೆ ಕ್ಯಾಟಗರಿ. ಹಾಗಾಗಿ ಸಮಾಜದ ವ್ಯತ್ಯಾಸಗಳು ಬೇರೆ ಬೇರೆ ಇರ್ತವೆ. ಹಾಗಾಗಿ ಒಂದಷ್ಟು ಆಲೋಚನೆಗಳು ನಮ್ಮಲ್ಲಿ ದೂರ ಹೋಗ್ತಾ ಉಳಿತವೆ. ಹತ್ರವೂ ಇರ್ತವೆ, ದೂರನೂ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಒಬ್ಬರು ಕೆಟ್ಟದ್ದು ಎಣಿಸ್ಬಾರ್ದು. ಒಬ್ಬರು ಕೆಟ್ಟದ್ದು ಎಣ್ಣಿಸ್ತೇ ಹೋದ್ರೇ ನೀ ತುಂಬ ಚೆನ್ನಾಗಿರ್ತೀಯ. ನೀವು ಗೃಹಸ್ಥ ಕುಟುಂಬಗಳು, ಹೌದು, ಸನ್ಯಾಸತ್ವ ಕುಟುಂಬ ನಮ್ಮಲ್ಲಿ ಸನ್ಯಾಸತ್ವಕ್ಕೆ ತುಂಬ ಬೆಲೆ ಇದೆ. ಸುಮ್ಮನೆ ಕಾವಿ ಕಟ್ಕೊಂಡು ಬಂದ್ಬಿಟ್ರೆ ಅದೆಲ್ಲ ಆಗದೇ ಇರೋ ಕೆಲಸ. ಕಾವಿಯಲ್ಲೇ ಒಂದು 7 ಥರ ಕಾವಿ ಇದೆ. ಹಂಸ, ಪರಮಹಂಸ, ಕುಟೀಚಕ, ಬಹುದಕ, ಆಪತ್ಕಾಲ, ತಾತ್ಕಾಲಿಕ ಸನ್ಯಾಸ, ಇದೆಲ್ಲ ಬೇಕಾದಷ್ಟಿದೆ ಸನ್ಯಾಸಿಗಳಲ್ಲಿ. ಹೌದು. ಈಗ ಒಂದು ಸನ್ಯಾಸಿಯ ನಿಯಮವನ್ನು ಹೇಳ್ತೀನಿ ಕೇಳ್ಕೊಳ್ಳಿ. ಅವನ ಆತ್ಮಶ್ರಾದ್ದವನ್ನು ಮಾಡ್ಕೋಬೇಕು. ಅಂದರೆ ತನಗೆ ತಾನು ಶ್ರಾದ್ದವನ್ನು ಮಾಡ್ಕೋಬೇಕು. ತನಗೆ ತಾನು ಶ್ರಾದ್ದವನ್ನು ಮಾಡಿಕೊಂಡು ಆನಂತರ ಎಲ್ಲವನ್ನು ಬಿಡಬೇಕು. ಏನನ್ನು ಬಿಡಬೇಕು? ನೀವೀಗ ಹೇಳಿದ್ರಲ್ಲ ಎಲ್ಲ ಬಿಟ್ಬಿಟ್ಟಿರಬೇಕು ಅಂತ, ಆ ಎಲ್ಲವನ್ನು ಬಿಟ್ಬಿಡ್ಬೇಕು. ಬಿಟ್ಬಿಟ್ರೆ ಏನಿರುತ್ತೆ? ಏನೂ ಇರಲ್ಲ. ಹಾಗಿದ್ರೆ ಅವರು ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ, ಎಲ್ಲ ಬಿಟ್ಬಿಟ್ಟಾದ್ಮೇಲೆ ಇದಕ್ಕೆ ಕೆಲವು ನಿಯಮಗಳಿರುತ್ತವೆ. ಆ ನಿಯಮಗಳಿದ್ದರೆ ಮಾತ್ರ ಸನ್ಯಾಸತ್ವ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಗೃಹಸ್ಥರಿಗೆ ಅಂದರೆ ಸನ್ಯಾಸತ್ವಕ್ಕಿಂತ ಗೃಹಸ್ಥಾಶ್ರಮಕ್ಕೆ ಹೆಚ್ಚು ಬೆಲೆ ಇರೋದು. ಹೌದು. ಈಗ ನೀವು ಸನ್ಯಾಸಿಗೂ ಅನ್ನ ಹಾಕಬೇಕು, ಬ್ರಹ್ಮಚಾರಿಗೂ ಅನ್ನ ಹಾಕಬೇಕು, ವಾನಪ್ರಸ್ಥನಿಗೂ ನೀವು ಕೊಡಬೇಕು, ಮತ್ತು ಎಲ್ಲರನ್ನೂ ಪಾಲನೆ ಮಾಡಬೇಕು. ಪಾಲನೆ ಮಾಡುವ ಶಕ್ತಿ ಯಾರಿಗಿದೆ? ಗೃಹಸ್ಥನಿಗಿದೆ. ಗೃಹಸ್ಥ ಮಾಡ್ತಾನೆ. ಅವನು ಅಥವಾ ಆಕೆ ದುಡಿದು
ಅದೇ ನೀವೀಗ ಆಕೆ ದೊಡ್ಡದು ಅಂತ ಹೇಳಿದ್ರಲ್ಲ, ನಮ್ಮಲ್ಲಿ ನಾನು ಅದಕ್ಕೆ ಹೇಳ್ತಾ ಇರೋದು, ಈ ವಾದ ವಿವಾದಗಳಿಗೆ ಅಂದರೆ ಬೇರೆ 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 ಆ್ಯಂಗಲಲ್ಲಿ ಹೊರಟೋಗುತ್ತೆ, ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ಗೆ ಬರಲ್ಲ. ಈಗ ನಾನು ಹೇಳ್ತಾ ಇದ್ರಿ, ಈಗ ನೀವು ಸನ್ಯಾಸತ್ವದ ಬಗ್ಗೆ ಕೇಳಿದ್ರಿ, ಈಗಾಗಲೇ ಮಹಿಳೆಯರ ಬಗ್ಗೆ ತೊಗೊಂಬಂದ್ರಿ. ಈ ಮಹಿಳೆಯರ ಬಗ್ಗೆ ಹೇಳ್ತೀನಿ ಕೇಳ್ಕೊಳ್ಳಿ. ಈ ಸರ್ಕಾರದಲ್ಲಿ 33% ಮೀಸಲಾತಿಯನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಮೊದಲಿಂದ 100% ಕೊಟ್ಟಿದ್ದೀವಲ್ಲ. ಸಮಾಜದಲ್ಲಿ ನಿಮ್ಗೆ 100% ಕೊಟ್ಟಿದೆ. ಕತ್ತೆ ಥರ ದುಡ್ಕೊಂಡು ಹೋಗೋಕ್ಕೆ ಗಂಡಸಿದ್ದಾನೆ, ನಿಮ್ಮನ್ನು ದುಡ್ಸಕ್ಕೆ ಕಳಿಸಿದ್ದಾರೆ. ನಿಮ್ಮ ಯಜಮಾಂತಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮನೆಯಲ್ಲಿ ಏನು ಆರಾಮಾಗಿ ಏನು ಓದ್ಕೊಳ್ಳೋದು ಅಥವಾ ಫ್ರೀಯಾಗಿರೋದು ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಆಕೆ ಹೊರಗಡೆ ಹೋಗೋ ಶ್ರಮ ಬೇಕಾಗಿರಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಕರೆಕ್ಟಾ? ಅದಾದಮೇಲೆ ನಂತರ ನಿಮಗೆ ಬಾಡಿಗೆ ಏನಾದರೂ ಜಡ್ ಹಿಡಿದು ಬಿಡುತ್ತೆ ಅನ್ನೋದಕ್ಕಾಗಿ ಒಂದು ಅಡುಗೆಯನ್ನು ನೀವು ಮಾಡಿ ಅಂತ ಹೇಳಿದ್ರು. ಆ ಅಡುಗೆ ನಾಲೆಡ್ಜ್, ಅದು ಅಡುಗೆ ನಾಲೆಡ್ಜ್, ಉಪ್ಪು ಖಾರ ಹುಳಿ ಷಡ್ರಸಗಳು ಬಾಡಿಗೆ ಹೇಗೆ ಹೋಗಬೇಕು ಅನ್ನೋದನ್ನು ತೋರಿಸ್ಕೊಡುವಂಥ ನಾಲೆಡ್ಜ್. ಅದೊಂದು ಕಲೆ, ಅದೊಂದು ವಿದ್ಯೆ, ಅದೊಂದು ಆರೋಗ್ಯ. ಆ ಆರೋಗ್ಯವನ್ನೇ ನಮ್ಮ ಇಡೀ ಎಲ್ಲ ವ್ಯವಸ್ಥೆಯನ್ನು ಕೂಡ, ಆರೋಗ್ಯದಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಧರ್ಮಪತ್ನಿ ಕೈಲಿ ಕೊಟ್ಟಾಗೋಯ್ತು. ಕೊಟ್ಟ ಮೇಲೆ ಅವರು ಮ್ಯಾನೇಜ್ಮೆಂಟನ್ನ ಸಖತ್ತಾಗಿ ಮಾಡಬೇಕಾಗಿತ್ತು, ಮಾಡಿದ್ದಾರೆ ಆವತ್ತಿನ ಕಾಲಕ್ಕೆ. ಇವತ್ತು ಮಾಡಿಲ್ಲ, ಅದಕ್ಕೆ ಹುಚ್ಚರ ಥರ ಅಲಿತಾ ಇದ್ದಾರೆ. ಯಾಕೆಂದರೆ ಹೋಟೆಲ್ಗಳು ತೆರೆಯುವಂಥದ್ದು, ಇಷ್ಟೊಂದು ತೆರೆಯುವಂಥದ್ದು ಕಾರಣ ಏನು? ಆ ನಾಲೆಡ್ಜ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ, ರುಚಿ ಇಲ್ಲದೆ ಇರೋದ್ರಿಂದ ಬರೀ ಚಿತ್ರಾನ್ನ, ಹಳೆಯ ಅನ್ನದ ಚಿತ್ರಾನ್ನವೇ ಮಾಡಿ ಫ್ರಿಜ್ಜಲ್ಲಿಟ್ಟಿರೋ ದೋಸೆನೇ ಕರೆಸಿ ಕೊಟ್ಟು ಅವ್ರಿಗೆ ತಲೆ ಕೆಟ್ಟೋಗಿದೆ ಮನುಷ್ಯರಿಗೆ. ಆದ್ದರಿಂದ ಬೀದಿಲಿ ಹೋಗಿ ತಿನ್ಕೊಂಡು ಬರುವಂಥದ್ದು ಆಗ್ಬಿಟ್ಟಿದೆ. ನೀನೇ ಟೇಸ್ಟಾಗಿ ಮಾಡಿದ್ರೆ ಯಾಕೆ ಹೊರಗಡೆ ಹೋಗ್ತಾರೆ? ಮೇಲ್ಕೋಟೆ 250 ಥರ ಪ್ರಸಾದ ಮಾಡ್ತಾರೆ, ಎಲ್ಲ ಟೇಸ್ಟಿ ಫುಡ್ ಮಾಡ್ತಾರೆ ಟೆಂಪಲಲ್ಲಿ. ಇವತ್ತು ನೀವು ಕದಂಬ ತಿನ್ಬೋದು, ಕದಂಬ, ದದ್ಯೋಧನ, ಸಕ್ಕರೆ ಪೊಂಗಲೆಲ್ಲ ನೀವು ತೊಗೋಬೋದು. ಈ ಥರ ನಿಮಗೆ ಪ್ರಸಾದವನ್ನು ಕೊಟ್ಟರೆ ನೀವು ಯಾಕೆ ಹೊರಗಡೆ ಹೋಗ್ತೀರಿ? ದೇವತಾ ಕಾರ್ಯಕ್ಕೆ ಬಂದಾಗ ತೊಗೊಳ್ಳೋವಂಥ ಪ್ರಸಾದ ಬೇರೆ, ಹೊರಗಡೆಯಾಗಿ ನೀವು ಹೋಗಿ ಹೊರಗಡೆ ದುಡ್ಡು ಕೊಟ್ಟು ತೊಗೊಳ್ಳೋವಂಥದ್ದು ಬೇರೆ. ಅದಕ್ಕೆ ಕ್ರಯಶುದ್ಧಿ ಅನ್ಬೋದು, ನೀವು ಏನು ಬೇಕಾದ್ರೂ ಅನ್ಕೋಬೋದು. ಆ ರೀತಿ ಪೂರ್ತಿ ವ್ಯವಸ್ಥೆಯನ್ನು ನಿಮ್ಮ ಕೈಲಿ ಕೊಟ್ಟು ಮಹಾರಾಣಿ ಹಂಗೆ ಇರಮ್ಮ ನೀನು ಅಂತ ಹೇಳಿದ್ರೆ, ಇಲ್ಲ ನಾನು ಬೀದಿಗೆ ಬಂದು ಕೆಲಸ ಮಾಡ್ತೀನಿ, ಅಯ್ಯೋ ಸುಸ್ತು, ತಲೆನೋವು, ನನಗೆ ಈ ಥರ ಬಾಡಿ ಆಗಲ್ಲ ಅಂತ ಯಾಕೆ ಹಿಂಗೆ ನಲ್ಲಬೇಕೀಗ? ನೀವು ರಾಣಿ ಥರ ಇರೋ ಮನೇಲಿ ಅಂತ ಕೊಟ್ಟಿದ್ದಾರಲ್ಲ, ಏನು ಕಡಿಮೆ ಆಗುತ್ತೆ? ನೀವು ಕೂತ್ಕೊಂಡಾಗ ಚಿನ್ನ ಬರ್ತಿತ್ತು, ಯಾವ್ದಾರ ಫಂಕ್ಷನ್ ಆದಾಗ ಬಟ್ಟೆ ತಗೊಡ್ತಾಯಿದ್ರು, ಸೀರೆನೋ ಇನ್ನೊಂದು. ಕೂತ್ಕೊಂಡಿದ್ದು ಎಲ್ಲ ರೇಷನ್ ನಿಮ್ಮ ಮನೆ ಮುಂದೆ ಬರುತ್ತೆ. ಈಗ ಟಿ ವಿ ವ್ಯವಸ್ಥೆ ಇದೆ, ಕಾಲ ಮೇಲೆ ಕಾಲು ಹಾಕೊಂಡು ಟಿ ವಿ ನೋಡ್ಬೋದು. ಆಗಿದ್ದರೂ ಸಮಾನತೆಗೆ ಹೋಗಿ ನಾ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೀವು ಪ್ರಶಸ್ತಿ ತೊಗೊಂಡಿದ್ದಾರೆ, ಆಕಾಶ ಕಾಯಕ್ಕೆ ಹೋಗಿದ್ದಾರೆ, ಇದೆಲ್ಲ ನೀವು ಹೇಳ್ಬೋದು. ಏನು ಇದೆಲ್ಲ ಸಾಧನೆಗೆ ಇನ್ನೊಂದು ರೂಪ. ಅಂದರೆ ಹೆಣ್ಮಕ್ಳು ಸಾಧನೆ ಮಾಡಿಲ್ವಾ? ಇವತ್ತನ್ನು ಮಾಡಿಲ್ದೇನ ಅವತ್ತನ್ನು ಮಾಡೇ ಇಲ್ವಾ? ಇವತ್ತು ಮಾತ್ರ ಮಾಡಿರೋದಾ? ಅವತ್ತು ಮಾಡೇ ಇಲ್ವಾ? ಈಗ ಇಂದ್ರ ಅಂದಿದ ತಕ್ಷಣ ಇಂದ್ರನೇ ಬಂದ್ಬಿಡೋನು. ಅಷ್ಟು ಸಾಧನೆ ನೀ ಮಾಡು, ದೇವ್ರು ನಮ್ಮ ಕಣ್ಣೆದ್ರಿಗೆ ಬರಲ್ಲ ಅಂತಾರೆ. ಯಾಕೆ ಬರಲ್ಲ? ಕರಿ, ನಿನ್ಗೆ ಅಷ್ಟು ಶಕ್ತಿ ಇದ್ದರೆ ಕರಿ. ಬೇರೆಯವರೆಲ್ಲ ಕರೆದ್ರೆ ಉದಾಹರಣೆಗಳಿದೆಯಲ್ಲ. ಹಾಗಂತ ಈಗ ಅದನ್ನು ಮಾಡೋಕ್ಕಾಗತ್ತಾ ಅಂತ ಕೇಳಿಬಿಡಿ. ಇವತ್ತಿನ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಆಗಿದೆ. ಆ ಬದಲಾವಣೆಯಲ್ಲಿಯೂ ಕೂಡ ನಮ್ಮ ಆರೋಗ್ಯ ಮುಖ್ಯವಾಗಿರುತ್ತೆ, ಮನಸ್ಥಿತಿ ಮುಖ್ಯವಾಗಿರುತ್ತೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮ ವಾದ. ಇವತ್ತಿಗೆ ಅದನ್ನು ಮಾಡಿಬಿಡಿ ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಇವತ್ತಿಗೆ ಅದನ್ನೂ ತೊಗೊಂಡು ಒಂಥರ ಕಾಂಪಿಟೇಷನಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಕಾಂಪಿಟೇಷನ್ ಬದುಕ್ತಾ ಇಲ್ಲಪ್ಪ ನೀವು, ಟೆನ್ಷನಲ್ಲಿ ಬದುಕ್ತಾ ಇದ್ದೀರಿ. ಕಾಂಪಿಟೇಷನ್ ಬೇರೆ, ಟೆನ್ಷನ್ ಬೇರೆ ಅಲ್ವಾ? ಕಾಂಪಿಟೇಷನ್ ಬೇರೆ, ಟೆನ್ಷನ್ ಬೇರೆ. ಸ್ಪರ್ಧೆ ಅಲ್ಲ, ಒತ್ತಡ. ಒತ್ತಡಕ್ಕೆ ಬಂದಾಗ ನೀನೇನು ಮಾಡ್ತೀನಿ? 100 ವರ್ಷ. ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳ್ಕೊಳ್ಳಿ. ಬ್ರಾಹ್ಮಣರು ನಿಧಾನವಾಗಿ ಮದುವೆ ಆಗೋದು, 35, 36, ಹೆಂಗೋ 30. ಅದಕ್ಕೆ ಅವನ 60ನೇ ವರ್ಷಕ್ಕೆ ಇವನು ಎಷ್ಟನೇ ವರ್ಷದ ಮಗು? 30ನೇ ವರ್ಷದ ಮಗು. ಅಕಸ್ಮಾತ್ ಈಗ ಫೆಸ್ಟಿಫೈಡ್ಸ್ ಗೊಬ್ಬರಗಳನ್ನು, ಆಹಾರವನ್ನು ತಿಂದು 45ಕ್ಕೆ ಡಮಾರ್ ಅಂದ್ಬಿಟ್ರು ಅಂತ ಇಟ್ಕೊಳ್ಳಿ. ಆ ಮಕ್ಕಳ ಕತೆ ಏನು? ಯಾರು ನೋಡೋರು? ಏನಾಗುತ್ತೆ ಅವನ ಕೈಲಿ? ಆವಾಗ ಈ ಥರ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಆ ಚೆನ್ನಾಗಿಟ್ಕೊಂಡಂಥ ಆರೋಗ್ಯದಿಂದ ಸಮಾಜವನ್ನು ಬೆಳೆಸಬೇಕು. ಸರ್, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಥವಾ ಮುಂದಿನ ದೇಶದ ನಾಯಕರು ಅಂತ ಹೇಳ್ತೀರಿ. ಅವ್ನು ನೆಟ್ಟಕ್ಕೆ ಕಲ್ತ್ರೆ ನಾಯಕರೆಲ್ಲ ಭಿಕ್ಷುಕ. ಕರೆಕ್ಟಾಗಿ ಇಷ್ಟೆಲ್ಲ ಆಶ್ರಮಗಳು ಜಾಸ್ತಿ ಆಗ್ತಾಯಿವೆ, ಭಿಕ್ಷುಕರು. ನೀವೆಲ್ಲ ಓದೋರೇ ಅದನ್ನು ಮಾಡ್ತಾ ಇರೋದು. ಆಶ್ರಮಗಳನ್ನು ತೊಗೊಂಡೋಗಿ ನಾನು ಅಮೇರಿಕದಲ್ಲಿದ್ದೀನಿ, ನಾನು ನೋಡ್ಕೊಳಕ್ಕಾಗ್ತಾ ಇಲ್ಲ, ನಾನು ಸೇರಿಸ್ತಾ ಇದ್ದೀನಿ ಆಶ್ರಮಕ್ಕೆ ಅಂದರೆ ಅವನೇ ಸೇರಿಸ್ತಾ ಇರೋದು. ಹಳ್ಳಿವ್ನು ಹಂಗಲ್ಲ. ನಮ್ಮ ಅಪ್ಪಾಜಿಯವರೇ ಮನೆಯೊಳಗೆ ಖುಷಿಯಾಗಿ ನಮ್ಮ ಅಪ್ಪಾಜಿಂಗೆ ಹಣ್ಣು ತೊಗೊಂಡು ಹೋಗ್ಬೇಕು ಅಂತಾನೆ. ತಾನು ಓದಿರುವಂಥದ್ದೇ ದೇಶಕ್ಕೆ ಮಾರಕವಾಗಿಬಿಡ್ತಾ ಇದೆ. ನೀವು ಫೆಸ್ಟಿಫೈಡ್ಸ್ ಕಂಡಿಡಿದವ್ರು ಯಾರು? ಹೆಬ್ಬೆಟ್ಟಲ್ಲ, ಓದಿರೋನೇ ಕಂಡಿಡಿದ್ರು. ಸರ್, ಮೊಬೈಲ್ ಇವತ್ತಿಗೆ ನೀವು ಹೇಳ್ತಿದ್ರಲ್ಲ ಸರ್, ಮೊಬೈಲ್ ಕಂಡಿಡಿದಿಲ್ಲ ಅಂತ. ಮೊಬೈಲ್ನ ಬೇಡ, ಈ ಟಿ ವಿ ಏನು ಹೇಳ್ತಾರಲ್ಲ, ಒಂದು ಟಿ ವಿ ವ್ಯವಸ್ಥೆಯನ್ನು ನೋಡ್ತಿರ್ತೀನಿ.
ಅವ ಧೃತರಾಷ್ಟ್ರನಿಗೆ ಸಂಜೆ ನೋಡ್ಬಿಟ್ಟು ಅಲ್ಲೇ ಹೇಳ್ತಾ ಇದ್ದ, ನೀನು ಯುದ್ಧ ಹಿಂಗೆ ನಡೀತಾ ಇದೆ ಅಂತ. ಅವ್ನಿಗೆ ಆ ಶಕ್ತಿ ಇತ್ತು. ಅವ್ನು ಕಂಡುಹಿಡಿದ್ರೆ ಆಗ್ತಿರಲ್ವಾ? ಹೋಗ್ಲಿ, ಸಿಂಪಲಾಗಿ ನಾನು ಹೇಳ್ತೀನಿ, ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀರಿ. ಇವತ್ತು 100 ಪ್ರತಿಮೆ ಸ್ಥಾಪನೆ ಮಾಡ್ತಾ ಇದ್ದೀರಲ್ಲ, ಅವತ್ತಿನ ಕಾಲದಲ್ಲಿ ಋಷಿಮುನಿಗಳು ಏನಾದರೂ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಮನಸ್ಸು ಪಟ್ಟಿದ್ದಿದ್ರೆ ಒಂಚೂರು ಇಷ್ಟಾಗಲ್ಲ ಜಾಗ ಇರ್ತಿರಲಿಲ್ಲ ನಿಮಗೆ. ಎಲ್ಲ ಪೂರ್ತಿ ಅವರೇ ಆಕ್ರಮಿಸ್ಕೊಂಡವರು. ಪ್ರತಿಮೆಗಳು ಬೇಡ. ಯಾಕೆ ಪ್ರತಿಮೆಗಳು ಬೇಡ ಅಂದರೆ ಜಾಗ ತಿನ್ನುತ್ತೆ. ಇನ್ನೊಂದು, ಆ ಜಾಗನ ಯುಟಿಲೈಸ್ ಮಾಡಿ ಶುದ್ಧ ಆಹಾರವನ್ನು ಬೆಳ್ಕೊಳ್ಳಿ. ಒಂದೇ ಎಕರೆಯಲ್ಲಿ 100 kg ಅಕ್ಕಿ ಬೆಳೆಯೋ ಬದಲು ಶುದ್ಧವಾಗಿ 10 kg ಬೆಳೀರಿ. ಅದು ಪೆಸ್ಟಿಸೈಡ್ ಫ್ರೀ. ಎಲ್ಲ ಹೋಗ್ಬೇಕು, ವೇಗವಾಗಿ ಓಡ್ಬೇಕು ಅಂತ ಎಲ್ಲಿಗೆ ಓಡ್ತಿದ್ದೀರಿ? 100 ವರ್ಷ ಬದುಕದನ್ನ 60 ವರ್ಷಕ್ಕೆ ಮಾಡ್ಕೊಂಬಿಟ್ಟಿದ್ದೀರಿ. ಅವತ್ತು ನಡೆದು ಕಾಶಿ ಯಾತ್ರೆಗೆ ಹೋಗ್ತಾಯಿದ್ರು. ಇವತ್ತೆಲ್ಲ ವೆಹಿಕಲಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲಿ ಓಟಾಗ್ತಾ ಇದ್ದೀರಿ. ಒಂದು ದಿವಸಕ್ಕೆ ಬಂದು ಏನು ಸಾಧನೆ ಅದು? ಒಂದು ಪ್ರಕೃತಿ ನೋಡೋವಂಥದ್ದೇನಿಲ್ಲ, ನೀವು ಖುಷಿಯಾಗಿ ಎಂಜಾಯ್ ಮಾಡುವಂಥದ್ದೇನಿಲ್ಲ, ನಡೆದು ಆರೋಗ್ಯ ಬರೆಸ್ಕೊಳ್ಳುವಂಥದ್ದೇನಿಲ್ಲ, ತಿಂದು ಅಲ್ಲಲ್ಲಿ ಸಿಗುವಂಥ ಊಟ ತಿನ್ನೋದಿಲ್ಲ. ಈಗಲೂ ತಿಂತಾಯಿದ್ದಾರೆ. ದೇಶವ್ಯಾಪಿ ಯಾವುದು ಅನಾರೋಗ್ಯವೋ ಅದೆಲ್ಲ ಎಲ್ಲ ಕಡೆ ಸಿಗುತ್ತೆ. ಯಾವುದು ಟೇಸ್ಟಿ ಫುಡ್ಡು ಅಥವಾ ಯಾವುದು ಹೆಲ್ತಿ ಫುಡ್ಡು ಅದು ಸಿಗಲ್ಲ. ಸನ್ಯಾಸಿಗಿಂತ ಗೃಹಸ್ಥ. ಹೌದು, ಗೃಹಸ್ಥನೇ ಶ್ರೇಷ್ಠ. ನಮ್ಮ ಸಂಸ್ಕೃತಿ. ಹೌದು. ಸನ್ಯಾಸಿಗಳು ಒಂದು ಸುಮ್ಮನೆ ಕುಟೀಚಕ ಅಂತ ಒಂದು ಇದು. ಬಹುದಕ ಅಂದರೆ ಬರೀ ನೀರು ಕುಡಿಯೋದು ಅಂತ ಅರ್ಥ. ಅದು ಬರೀ ನೀರು ಕುಡ್ಕೊಂಡು ಇರಬೇಕು, ಅದು ಸನ್ಯಾಸ. ಅದು ಕುಟೀಚಕ ಅಂದರೆ ಊರಿನ ಹೊರಗಡೆ ಒಂದು ಚಿಕ್ಕ ಕುಟೀರವನ್ನು ಮಾಡಿಕೊಂಡು ಆತ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಊಟಕ್ಕಾಗಿ, ಅಂದರೆ ಅದಕ್ಕೆ ಭಿಕ್ಷೆ ಅಂತ ಹೇಳ್ತೀವಿ, ಭಿಕ್ಷೆಗಾಗಿ 7 ಮನೆಯನ್ನು ಆಯ್ಕೆ ಮಾಡ್ಕೋಬೇಕು. 7 ಮನೆ ಆಯ್ಕೆ ಮಾಡಿ, ಮೊದಲನೇ ಮನೆಯಲ್ಲೇ ಸಿಕ್ಬಿಟ್ರೆ ಭಿಕ್ಷೆ, ಇನ್ನು 6 ಮನೆಗೆ ಹೋಗಬಾರ್ದು. 7 ಮನೆಯಲ್ಲಿ ಸಿಗದೆ ಹೋದರೆ ಅವ್ನು ಇನ್ನು ಊಟಕ್ಕೆ ಹೋಗಬಾರ್ದು, ಮುಗ್ದೋಯ್ತದ್ದು. 8ನೇ ಮನೆ ಹುಡ್ಕಂಗಿಲ್ಲ. 8ನೇ ಮನೆ ಹುಡ್ಕಂಗಿಲ್ಲ. 7 ಮನೆ ಹುಡುಕೊಂಡು ಆ ಮನೇಲಿ ಯಾವುದಾದ್ರೂ ಮಹಿಳೆಯರು ಮಾಡಿದಂಥ ಅಡುಗೆಯನ್ನು, ಸಾಂಬಾರು ಗೀಂಬಾರೆಲ್ಲ ತುಂಬ ಟೇಸ್ಟಿಯಾಗಿ ಮಾಡಿರ್ತಾರೆ, ಸಖತ್ತಾಗಿರುತ್ತೆ ಅಂತ. ಅದನ್ನು ತಿನ್ನಬಾರ್ದು. ಅದನ್ನು ತಗೊಂಡು ಈ ಥರ ಉತ್ತರೀಯದಲ್ಲಿ, ಅಂದರೆ ಇನ್ನೊಂದು ಬಟ್ಟೆ ಇರುತ್ತೆ, ಆ ಬಟ್ಟೆಯಲ್ಲಿ ತಗೊಂಡು ಕೊಳಕ್ಕೆ ಹೋಗಿ ಗಂಟು ಕಟ್ಟಿ ಅದನ್ನು ಹಿಂಗೆ 7 ಸಲ ಜಾಲಿಸ್ಬೇಕು. ಸತ್ವ ಎಲ್ಲ ಹೊಟ್ಟೋಗ್ಬೇಕು. ಅದನ್ನು ಅವತ್ತು ತಿನ್ನಬೇಕು. ಮಸಾಲೆ, ಉಪ್ಪು, ಅದೇ ಹೇಳ್ತಾ ಇದ್ದೀನಿಲ್ಲ, ಬಿಟ್ಬಿಡ್ಬೇಕು ಅದನ್ನು. ಕಾಮ ಕ್ರೋಧಾದಿಗಳು ನಿಮಗೆ ಬಂತು ಅಂದರೆ ಹೆಂಗೆ ಸನ್ಯಾಸಿಯತ್ವವನ್ನು ನೀವು ತೊಗೊಳಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಅದನ್ನು ಬಿಟ್ಟು ಆ ರೀತಿಯ ವ್ರತಾಚರಣೆಗಳನ್ನು ಮಾಡಬೇಕು. ಹಿಂಗೆ ಮಾಡಿದ್ರೆ ಸನ್ಯಾಸತ್ವ ಇರುತ್ತೆ. ಕಾವಿ ಸುತ್ಕೊಂಬಂದು ಕೂತ್ಕೊಂಡ್ಬಿಟ್ರೆ ಹಂಗಾಗಲ್ಲ. ಹಂಗೆ ಈಗ ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರೋ ತಮಿಳ್ನಾಡಿನ ಆಕೆ ಮಾತಾಡಿದ್ದನ್ನು ಆನಂತರ ಅದಾದಮೇಲೆ ಮೈಸೂರಿನ ಒಬ್ಬ ಸ್ವಾಮೀಜಿನೂ ಕೂಡ ಮಾತಾಡಿದ್ರು. ಈ ಮುಂದ್ಗಡೆ ಎಲ್ಲ ಕೂತ್ಕೋತಾರಲ್ಲ, ಇವರೆಲ್ಲ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್, ಡಾಕ್ಟರ್ಸು ಇಂಜಿನಿಯರ್ಸ್ ಆಗ್ತಾರೆ. 2ನೇವ್ರು ಕೂತ್ಕೊಳ್ತಾರಲ್ಲ, ಅವರೆಲ್ಲ EFD ಏನೋ ಇನ್ನೊಂದು ಅಥವಾ ಕ್ಲರ್ಕೋ ಇನ್ನೊಂದು ಆಗ್ತಾರೆ. ಅಂದರೆ ಇವರು ಇಂಜಿನಿಯರು, IAS ಇವರೆಲ್ಲ ಒಂದು ಕ್ಯಾಟಗರಿ. ಆನಂತರ FD ಏನೋ, SD ಏನೋ ಇನ್ನೊಂದು, ಅದು ಇದು ಇನ್ನೊಂದು ಕ್ಯಾಟಗರಿ. ಅದಾದಮೇಲೆ 3ನೇವ್ರು ಕೂತ್ಕೋತಾರೆ ರೋಲಲ್ಲಿ. ಅವರೆಲ್ಲ ಏನು ಓದ್ದೇನೋ ದಡ್ಡರಾಗ್ಬಿಡ್ತಾರಲ್ಲ, ಅವರೆಲ್ಲ ರಾಜಕೀಯಕ್ಕೆ ಬರ್ತಾರೆ. ಅಂದರೆ ನಾಯಕರು, ದೊಡ್ಡ ದೊಡ್ಡ ಸ್ಥಾನಗಳಲ್ಲೆಲ್ಲ ಬರ್ತಾರೆ ಅಂತ. ಅದಾದಮೇಲೆ 4ನೇ ಬೆಂಚಲ್ಲಿ ಕೂತಿರ್ತಾರಲ್ಲ, ಅವರೆಲ್ಲ ಇವರು ಏನು ಓದಿಲ್ಲದೆ ಇರೋ ಸ್ವಾಮೀಜಿಗಳು ಅಂತಾರಲ್ಲ, ಸ್ವಾಮೀಜಿಗಳು ಕೂತ್ಕೋತಾರೆ ಅಂತ. ಕರೆಕ್ಟಾ? ಇದಕ್ಕೆ ನಾನು ತಿರುಗಿಸಿ ಒಂದು ರೆಡಿ ಮಾಡಿದೆ. ಏನಪ್ಪ ಇದು ಕರೆಕ್ಟ್, ನೀವು ಹೇಳೋದು ಕರೆಕ್ಟು. ಮೊದಲನೇದು, ಸ್ವಾಮೀಜಿಯಾಗಿ ಅವನೇನು ತಿಳ್ಕೊಳ್ಳದೆ ಹೋದರೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. 2ನೇದು, ಅವನಿಗೆ ಮಾನವೀಯತೆ ದೃಷ್ಟಿ ಇರುತ್ತೆ. ತಾಯಿಗೆ ಹೃದಯ ಹೆಂಗಿರುತ್ತೋ ಹಂಗಿರುತ್ತೆ ಅವನಿಗೆ. ಅದಕ್ಕಾಗಿ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದು. ಈ ಮೊದಲು ಇಂಜಿನಿಯರ್ಸು ಮತ್ತು ಡಾಕ್ಟರ್ಸು ಇವರೆಲ್ಲ ಕೂತ್ಕೋತಾರಲ್ಲ, ಡಾಕ್ಟ್ರ್ ಹತ್ರ ಗುಂಪು ಕಟ್ಕೊಂಡು ಹೋಗಿರೋದು ನೋಡಿದರೆ ನೀವು, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಮನೆ, ಒಂದು ಕಾರು, ಇದರಲ್ಲಿ ಅವರ ಇಡೀ ಜೀವನ ಮುಕ್ತಾಯ ಆಗೋಗುತ್ತೆ. ಅವರ ಸಂಪರ್ಕಕ್ಕೆ ಜನ ಬರೋದಿಲ್ಲ ಜಾಸ್ತಿ. ಯಾಕೆ ಅದು? ನನಗೆ ರೋಗ ಬರಲಿ ಅಂತ ಯಾವನಾದ್ರೂ ಬಯಸ್ಕೊಂಡು ಹೋಗ್ತಾನೆ? ನೀವು ಓದಿದ್ಯಾಪ್ಪ, ನೀನು ರೋಗ ಬರಲಿ ಅಂತ ಯಾರು ಬಯಸ್ಕೊಂಡು ಹೋಗ್ತಾರ? ನಿನ್ನ ಹತ್ರ ಬರಲ್ಲ. ಈ ಓದಿರೋರ ಹತ್ರ ಹೋಗೋದಿಲ್ಲ. 2ನೇ ಸ್ಟೆಪ್ಪಲ್ಲಿ ಇರ್ತಾರಲ್ಲ, ಅವ್ರ ಹತ್ರ ಒಂದು 15 ಜನ ಹೋಗ್ತಾರೆ. ಇವ್ರ ಹತ್ರ 2-3 ಜನ ಹೋಗ್ತಾರೆ, ಅವ್ರ ಹತ್ರ 15 ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಸಣ್ಣ ಪುಟ್ಟ ಕೆಲಸಗಳಾಗಲಿ, ಲಂಚ ಕೊಟ್ಟೋ ಇನ್ನೊಂದೋ ಏನೋ, ಲಂಚ ಕೊಡದೇನೂ ಕೂಡ ಮಾಡಿಸ್ಕೋಬೋದು. ಕ್ಲರ್ಕು, FDA, ಇನ್ನೊಂದು ಯಾರೋ ಆಡಳಿತ ವರ್ಗದಲ್ಲಿ ಯಾರು ಇರ್ತಾರೋ ಅವರು. ಅದಾದಮೇಲೆ ನೆಕ್ಸ್ಟು 3ನೇ ಸ್ಟೇಜಲ್ಲಿ ಏನಿರ್ತಾನೆ? ರಾಜಕಾರಣಿಗಳು. ಅವನ ಹತ್ರ 500-1000 ಜನ ಹೋಗ್ತಾರೆ. ಯಾಕೆ? ನನ್ನ ಕಷ್ಟಗಳೆಲ್ಲ ಹೇಳ್ಕೊಂಡ್ರೆ ಇವನು ಬೈದಾದರೂ ಮಾಡಿಸ್ತಾನೆ ಅಂತ. ಅರ್ಥ ಆಗ್ತಿದೆಯಾ? 4ನೇವ್ರ ಹತ್ರ 1000 ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ?
ಇವರೆಲ್ಲ 3 ಜನ ಮುಂಡಾಯಿಸ್ಬಿಟ್ಟಿರ್ತಾರಲ್ಲ, ಇವನು ತನ್ನ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಕಿತ್ಬಿಟ್ಟಿರ್ತಾನೆ. ಎರಡನೇವನು ಅವ್ನ ಕೆಲಸ ಆಗಬೇಕು ಅನ್ನೋದಕ್ಕಾಗಿ ಅವನೊಂದಷ್ಟು ಕಿತ್ಕೊಂಡ್ಬಿಟ್ಟಿರ್ತಾನೆ. ಮೂರನೇದು ಇನ್ನೇನೋ ಸಮಸ್ಯೆಯಿಂದ ಅವನು ಅವನ ಹತ್ರಕ್ಕೆ ಹೋಗಿರೋದಿಲ್ಲ. ನಾಲ್ಕನೇನು ಇದೆಲ್ಲ ಕಳ್ಕೊಂಡ್ಮೇಲೆ ನೆಮ್ಮದಿ ಬೇಕು ಸ್ವಾಮಿ ನಮಗೆ ಈ ಥರದ. ಆವಾಗ ಅವನ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿ ಅವನಿಗೆ ಏನು ಬುದ್ಧಿಶಕ್ತಿ ಇರ್ತದೋ, ಇವರದೆಲ್ಲ ಏನೇನು ನಡೀತಿರುತ್ತೋ ಅದನ್ನೆಲ್ಲ ನೋಡಿಕೊಂಡು ಅವನಿಗೆ ಆಧ್ಯಾತ್ಮಿಕದಲ್ಲಿ ಏನೇನು ನಡೆದಿದೆ, ಧಾರ್ಮಿಕ ಕ್ರಿಯೆ ಹೇಗೆ ಮಾಡಬೇಕು, ನಿನಗೆ ಹೆಂಗೆ ನೆಮ್ಮದಿ ಇರುತ್ತೆ, ಇದನ್ನೆಲ್ಲ ಬಿಟ್ಟು ಸುಮ್ಮನಿರಪ್ಪ ಅಂಥೇಳಿ ಬಿಡಬೇಕಾದಂಥ ಸಂದರ್ಭ ಅದು. ಅದಕ್ಕಾಗಿ ಅವನೇ ಗ್ರೇಟ್ ಅಂತ. ಇವನು ಅವನ ಹತ್ರಕ್ಕೆ ಹೋಗಬೇಕು, ಅವನು ಅವನ ಹತ್ರಕ್ಕೆ ಹೋಗಬೇಕು, ಅವನ ಹತ್ರಕ್ಕೆ ಹೋಗಬೇಕು. ಅಲ್ಲಿ ಕೂತ್ಕೊಂಡವ್ರು ಇವತ್ತು ಯಾರೂ ದಡ್ರಲ್ಲ. 4 ಬೆಂಚಲ್ಲಿ ಕೂತ್ಕೊಂಡವರು ದಡ್ರಲ್ಲ, 4 ಬೆಂಚಲ್ಲಿ ಕೂತ್ಕೊಂಡವರು ವಿದ್ಯಾವಂತರೇ. ಆದ್ದರಿಂದ ಅವರು ಜನಸಾಮಾನ್ಯರಿಗೆ ಯಾರು ಯಾವುದರಲ್ಲಿ ಎಷ್ಟು ತಗೋಬೇಕು ಅನ್ನೋದು ಪೂರ್ತಿ 4 ಜನನೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 4 ಜನ ತಗೋತಾರೆ. ಈಗ ಯಾಕೆ ಯೋಚನೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅಲ್ವಾ? ಆಲೋಚನೆ ಹೌದು. ಈಗ ಹಿರಣ್ಯಕಶಿಪು ಸಂಹಾರವಾಯಿತು. ನಾನೀಗ ನ್ಯಾಯಸ್ಥಾನದಲ್ಲಿ ಕೂತ್ಕೊಳ್ತೀನಿ ಅಂತ ಕೇಳ್ಕೊಳ್ಳೋಣ. ಒಂದು ಕಡೆ ಹಿರಣ್ಯಕಶಿಪುವಿನ ಲಾಯರು, ಇನ್ನೊಂದು ಕಡೆ ದೇವತೆಗಳ ಲಾಯರ್. ದೇವತೆಗಳೆಲ್ಲ ಏನು ಮಾಡಿದ್ರು, ಇಲ್ಲ ಸ್ವಾಮಿ ನಮಗಾಗೆ ನರಸಿಂಹಸ್ವಾಮಿ ಬಂದದ್ದು, ಆದ್ದರಿಂದ ಎಲ್ಲ ಕ್ರೆಡಿಟ್ಸು ನಮಗೆ ಸಿಗಬೇಕು. ಅವನನ್ನು ಕೊಂದಿರೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಅಥವಾ ದೇಶಕ್ಕೆ ರಕ್ಷಣೆ ಕೊಟ್ಟಿರೋದಾಗಲಿ ಎಲ್ಲವೂ ನಮ್ಮದೇ ಅದು ಕ್ರೆಡಿಟ್ ಅಂತ. ನರಸಿಂಹಸ್ವಾಮಿ ಕಡೆ ಲಾಯರ್ ಏನು ಹೇಳ್ತಾರೆ, ಇಲ್ಲ ಸ್ವಾಮಿ ಅವ್ರದ್ದೆಲ್ಲ ಕ್ರೆಡಿಟ್, ಇದು ನಮ್ಮದೇ ಕ್ರೆಡಿಟು. ನಾವು ಇಲ್ಲಿದ್ದಾನ ಅಂತ ತೋರಿಸಿ ಅವನ್ನ ಕರೆಸಿ ನಮ್ಮನ್ನು ಮಾತ್ರ ಮುಟ್ಟಿದ್ದಾನ ಅವನು, ಅವ್ರನ್ನ ಮುಟ್ಟಲೇ ಇಲ್ಲ, ಆದ್ದರಿಂದ ಅವ್ನು ನಮಗೆ ಮಾತ್ರ ಅವನು. ಈ ಆ್ಯಂಗಲ್ಸಲ್ಲಿ ಯೋಚನೆ ಮಾಡಿ. ಅದಕ್ಕೆ ನಮ್ಮ ಬುದ್ಧಿವಂತಿಕೆಯಿಂದನೇ ನರಸಿಂಹಸ್ವಾಮಿ ಬಂದದ್ದು ಅಂತ. ಹೆಂಗಪ್ಪ ಇದು ವಿಡಂಬನಾತ್ಮಕ, ನನ್ನ ಯೋಚನೆಗಳನ್ನು ಮಾತ್ರ ನಾನು ಹೇಳ್ತಾ ಇರೋದು, ಇದು ಶಾಸ್ತ್ರದ ವಯಸ್ಸಲ್ಲ ಅಥವಾ ನರಸಿಂಹ ಪುರಾಣದಲ್ಲಿ ಹೇಳಿರುವಂಥದ್ದಲ್ಲ, ನನ್ನ ಆಲೋಚನೆಗಳನ್ನು ಹೇಳ್ತಾ ಇದ್ದೀನಿ. ಆನಂತರ ನರಸಿಂಹಸ್ವಾಮಿ ಬುದ್ಧಿವಂತ ಸ್ವಾಮಿ ಅಲ್ಲ, ಇದು ಹಿರಣ್ಯಕಶಿಪು ಬುದ್ಧಿವಂತ. ನರಸಿಂಹನನ್ನು ಹೇಗೆ ಕರಿಬೇಕೋ ಹಾಗೇ ಕರೆದಿದ್ದಾನೆ ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ ಹಿರಣ್ಯಕಶಿಪುವನ್ನು. ಹೇಗಪ್ಪ ಹೇಳ್ತೀರಿ ಅಂತ ಕೇಳಿದರು. ಅದಕ್ಕೆ ಅವರು ಒಂದೊಂದಾಗಿ ವಿವರಿಸ್ತಾರೆ. ಆಗ ವಿವರಿಸುವಂಥ ಆಲೋಚನೆಗಳನ್ನು ನಮಗೆ ಚೆನ್ನಾಗಿರಬೇಕು. ಅವನು ಕೇಳ್ಕೊಂಡಿದ್ದೇನು, ರಾತ್ರಿಯಲ್ಲಾಗಲಿ ಹಗಲಲ್ಲಾಗಲಿ ನನಗೆ ಸಾವು ಬರಬಾರದು ಅಂತ ಕೇಳಿ. ಈ ಹಗಲಲ್ಲಿ ಸತ್ತೋಗ್ಬಿಟ್ರೆ ಒಂದು ದಿವಸ ಎಲ್ಲ ಬೇರೆಯವ್ರಿಗೆ ಊಟನ ನಷ್ಟ ಮಾಡಿಬಿಡ್ತಾರೆ. ನಾನು ಅಮಾವಾಸ್ಯೆ ದಿವಸ ಒಂದು ತರ್ಪಣ ಬಿಡ್ತಾ ಇದ್ದೆ, ನಮ್ಮ ಭಾವ ತೀರ್ಕೊಂಬಿಟ್ರು ಪಾಪ. ಅವ್ರು 11 ಗಂಟೆಗೆ, ನಾವು ಇನ್ನೂ ಬಿಟ್ಟರೆ ನನಗೂ ಹುಷಾರಿರಲಿಲ್ಲ, 11 ಗಂಟೆ ಮೇಲೆ ತರ್ಪಣ ಬಿಡೋಣ ಅಂತೇಳಿ ಮಾಡಿದ್ವಿ. ತರ್ಪಣ ಬಿಡುವಾಗ ಅವರು ತೀರ್ಕೊಂಬಿಟ್ಟಿದ್ದಾರೆ. ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಬಿಟ್ರು. ಅವ್ರಿಗೂ ಚಿಕ್ಕ ವಯಸ್ಸು, ತುಂಬ ಅವ್ರನ್ನ ಉದಾಹರಣೆಯಾಗಿ ಇಟ್ಕೊಂಡೆ. ಅವ್ರ ಮಕ್ಕಳೆಲ್ಲ ತುಂಬ ಚಿಕ್ಕವರು ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದದ್ದು ಆವಾಗ. ಸರಿ, ಆವತ್ತು ಒಂದು ದಿವಸ ಎಲ್ಲ ಊಟ ಮುಗಿದೋಯ್ತು. ಅವ್ರನ್ನ ಸಂಸ್ಕಾರ ಮಾಡೋ ತನಕ ನಾವು ಊಟ ಮಾಡೋಕ್ಕಾಗಲ್ಲ. ಊಟನೇ ಪ್ರಧಾನ ಅಂತಲ್ಲ ಅರ್ಥ ಅದು. ಆ ಥರನೂ ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ಹಿರಣ್ಯಕಶಿಪುವಿನ ವಾದ. ಹಾಗಾಗಿ ಊಟನೂ ಬಿಡದೇನೆ ಊಟ ಮಾಡ್ಕೊಳ್ಳಿ ಅನ್ನೋ ತೀರ್ಮಾನಕ್ಕಾಗೋಯ್ತು. ಆವಾಗಲೂ ಸಾಯಬಾರ್ದು. ರಾತ್ರಿ ಸತ್ತರಿ ಪೊಲೀಸವ್ರು ಹೆಣ ಕಾಯ್ತಾರೆ ನೋಡಿ, ಹಾಗೆ ಇವ್ನ್ಯಾವನಪ್ಪ ಸತ್ತೋಗ್ಬಿಟ್ಟು ನಮ್ಗೆ ರಾತ್ರಿ ಎಲ್ಲ ಇವ್ನಿಗೆ ಹಿಂಸೆ ಕೊಡ್ತಾ ಇದ್ದಾನಲ್ಲ ಅಂತ ಹಾಗೂ ಹೇಳ್ಬಾರ್ದು ಅಂತ ರಾತ್ರಿಲಿ ಸಾಯಲಿಲ್ಲ ಅವನು. ಬೆಳಗ್ಗೆನೂ ಸಾಯಲಿಲ್ಲ, ರಾತ್ರಿನೂ ಸಾಯಲಿಲ್ಲ. ಸಂಜೆ ಮಹಾಲಕ್ಷ್ಮಿ ಆ ಸಮಯಕ್ಕೆ ಗೋಧೂಳಿ ಲಗ್ನದಲ್ಲಿ, ಅಂದರೆ ನಿಮಗೆ ಗೋವುಗಳೆಲ್ಲ ಮನೆಗೆ ಹಿಂತಿರುಗುವಂಥ ಸಮಯದಲ್ಲಿ ಅವನು ಸಂಹಾರವಾದ. ಆ ಸಮಯ ಅತ್ಯಂತ ಶ್ರೇಷ್ಠವಾದಂಥದ್ದು. ಮನೆಯ ಒಳಗಾಗಲಿ ಹೊರಗಾಗಲಿ, ಅಂದರೆ ಒಳಗೆ ತೀರ್ಕೊಂಬಿಟ್ರೆ ಧನಿಷ್ಠಾ ನಕ್ಷತ್ರದಿಂದ 5 ನಕ್ಷತ್ರಗಳು, ಧನಿಷ್ಠಾ ಪಂಚಕ ಅಂತ ಹೇಳಿದ್ರೆ ಆ 5 ನಕ್ಷತ್ರಗಳಲ್ಲಿ ಮನೆಯೊಳಗೆ ತೀರ್ಕೊಂಬಿಟ್ರೆ ಮನೆ ಬಿಡಬೇಕು. 3 ತಿಂಗಳು 6 ತಿಂಗಳು 15 ದಿವಸನೋ 20 ದಿವಸನೋ. ಆ ಕಷ್ಟವನ್ನು ಅವರು ಕೊಡಲಿಲ್ಲ, ಅದನ್ನು ಯೋಚನೆ ಮಾಡಿದ್ವಿ. ಹೊರಗೆ ಸತ್ತೋದ್ರೆ ನೋಡ್ದ ಎಷ್ಟೆಲ್ಲ ಮೆರೆದ ಇವನು ಬೀದಿಲಿ ಸತ್ತೋದ ಅಂತ, ಯಾರು ಕೇಳ್ದೇನೆ ಬೀದಿಲಿ ಸತ್ತೋದ್ರು ಅಂತ. ಅದಕ್ಕೆ ಗುರುವಿನ ಶಾಪವನ್ನು ತಗೊಂಡ್ರೆ ಆ ರೀತಿ ಆಗುತ್ತೆ. ಗುರುಂ ಹುಂಕೃತ್ಯ ತುಂಕೃತ್ಯ ಸ್ಮಶಾನೇ ಜಾಯತೆ ವೃಕ್ಷ ಕಂಕ ಗೃದ್ರಾದಿ ಸೇವಿತ ಅಂತ. ಗುರುವಿನ ಶಾಪವನ್ನು ತಗೊಂಡ್ರೆ ಅವನು ಸ್ಮಶಾನದಲ್ಲಿ ಒಂದು ಬೋಳು ಮರವಾಗಿ ಹುಟ್ಟಿ ಅದರ ಮೇಲೆ ಒಳ್ಳೆ ಪಕ್ಷಿಗಳು ಕೂತ್ಕೊಳ್ತವ, ಇಲ್ಲ ರಣಹದ್ದು, ಕಾಗೆ, ಗೂಬೆ ಇವೇ ಕೂತ್ಕೊಳ್ಳೋದು ಅವನ ಹತ್ರ ತಗೊಂಡ್ರೆ. ಆ ರೀತಿಯಾದಂಥ ಶಾಪವನ್ನು ತಗೊಳ್ಳದೇನೆ ಒಳಗೂ ಇಲ್ಲ ಹೊರಗೂ ಇಲ್ಲ. ಹೊರಗೆ ತೊಗೊಂಡ್ರೆ ಹೇಳಿದ್ನಲ್ಲ, ಅಂಥ ಮಹಾತ್ಮ ಏನು ಬೀದಿಲಿ ಬಂದು ಸತ್ತೋಗ್ಬಿಟ್ಟಪ್ಪ ಇವನು ಅಂತಾರೆ. ಅದಕ್ಕೂ ಅವಕಾಶ ಕೊಡದೇನೆ ಮಾಡಿದೆ.
ಇನ್ನು ಹೊಸಲ ಮೇಲ್ಗಡೆ ರಕ್ಷಣೆ ಯಾರು ಅಂತ ಕೇಳಿದ್ರೆ ಮಾವಿನ ಸೊಪ್ಪು ಸುಬ್ರಹ್ಮಣ್ಯ ಇರುವಂತಹ ಸೊಪ್ಪದು. ಬೇವಿನ ಸೊಪ್ಪು ದುರ್ಗಿ ಇರುವಂಥದ್ದು. ಅದನ್ನು ಕಟ್ಟಿರುವಂತಹ ಮೇಲೆ ಕೆಳಗಡೆ ನರಸಿಂಹ ಇರ್ತಾನೆ, ಮಹಾಲಕ್ಷ್ಮಿ ಇರ್ತಾಳೆ. ಆ ಜಾಗದಲ್ಲಿ ಸುಖದ ಸುಪ್ಪತ್ತಿಗೆ ಯಾರಾದರೂ ಅಷ್ಟೇ ಕಷ್ಟ ಇಲ್ಲದೆ ಸತ್ತೋಗ್ಬಿಡ್ಬೇಕಪ್ಪ ಅಂತಾರೆ. ಜಗತ್ತಿನಲ್ಲಿ ನಾರಾಯಣ ಸ್ವಾಮಿಯ ತೊಡೆಗಿಂತ ಸುಖವಾದಂತಹ ಜಾಗ ಇನ್ಯಾವುದಾದ್ರೂ ಇದ್ದರೆ ತೋರಿಸಿ. ಸುಖ ಅನ್ನೋದಿದ್ದರೆ ಅದು ಅಕಸ್ಮಾತ್ ಈಗ ಮಂಚದ ಮೇಲೆ ಸತ್ತೋದ್ರೆ ನಿಮಗೆ ಅದಕ್ಕೊಂದು ಪ್ರಾಯಶ್ಚಿತ್ತ, ಚಾಪೆ ಮೇಲೆ ಸತ್ತೋದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ, ಆನಂತರ ಹಾಸಿಗೆ ಮೇಲೆ ಸತ್ತೋದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ. ಸಾಕ್ಷಾತ್ ಮಹಾಲಕ್ಷ್ಮಿ ಕೂತ್ಕೊಳ್ಳೋ ಅಂಥದ್ದು. ಮಹಾಲಕ್ಷ್ಮಿ ಎಲ್ಲಿರ್ತಾಳೆ ಅಂದರೆ ಎಲ್ಲ ಸೌಖ್ಯಗಳು ಇದ್ದ ಜಾಗದಲ್ಲಿ ಇರ್ತಾರೆ. ಅಂತಹ ಜಾಗ ಯಾವುದು ಅಂದರೆ ವಿಷ್ಣುವಿನ ತೊಡೆ. ಅವನು ನರಸಿಂಹ ಅವತಾರದಲ್ಲಿ ವಿಷ್ಣುವಿನ ತೊಡೆ ಮೇಲೆ ಕೂರಿಸ್ಕೊಂಡು ಅದೇ ಸುಪ್ಪತ್ತಿಗೆ ಅದು. ಅದಕ್ಕಿಂತ ಇನ್ಯಾವ ಸುಪ್ಪತ್ತಿಗೆನೂ ದೇಶದಲ್ಲೋ ಅಥವಾ ಪ್ರಪಂಚದಲ್ಲೋ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲೋ ಅಥವಾ ಇನ್ನೊಂದರಲ್ಲೋ ಇಲ್ಲ. ನಾರಾಯಣನ ತೊಡೆ. ಆ ತೊಡೆಯ ಮೇಲೆ ಮಲಗಿಸ್ಕೊಂಡು ಅವನನ್ನು ಬಗದರು ಅಂತ ಹೇಳ್ತಾರೆ. ಹೊಟ್ಟೆಯನ್ನು ಬಗದದ್ದು, ಕರುಳನ್ನು ತೆಗೆದದ್ದು ಆಚೆ. ಅದರಲ್ಲಿ ಒಳಗೆ ಎಷ್ಟು ಭಕ್ತಿ ಇದೆ ಅಂತ ಬಹುತೇಕ ನಾರಾಯಣ ಸ್ವಾಮಿಯನ್ನು ಜಪ ಮಾಡಿದವ್ರಿಗೂ ಅಷ್ಟೊಂದು ಇರಲಿಲ್ಲ. ಅವನು ನಾರಾಯಣ ಅಂದೊಂದೊಂದು ಅವನ ತಲೆಗೆ ಬಂದ್ಬಿಟ್ಟಿತ್ತು ನಾರಾಯಣ. ಅದರಲ್ಲಿ ಒಳಗಿದ್ದ ಭಕ್ತಿಯನ್ನು ತೆಗೆದು ಭಕ್ತಿ ಮಾಲೆಯನ್ನು ಹಾಕ್ಕೊಂಡು ಆಮೇಲೆ ಇನ್ನೊಂದು ಆಯುಧಗಳಿಂದ ಸಾಯಬಾರದು ಅಂತ ಕೇಳಿದರು. ಯಾವ ಆಯುಧನೂ ಯೂಸೇ ಮಾಡಲಿಲ್ಲ. ಆಯುಧ ಯೂಸ್ ಮಾಡಿದ್ರೆ ಸೆಪ್ಟಿಕ್ ಆಗುತ್ತೆ. ಹಿಂದಿನ ಕಾಲದಲ್ಲೂ ಕತ್ತಿಯಿಂದ ಚುಚ್ಚಿಬಿಡೋರು, ಹಿಂಗೆ ಚುಚ್ಚಿಬಿಟ್ರೆ ಮೇಲೆ ವಾಸಿ ಆಗ್ಬಿಡೋದು, ಒಳಗಡೆ ವಾಸಿ ಆಗ್ತಿರಲಿಲ್ಲ. ಅದಕ್ಕೆ ದೇವರ ಮುಂದೆ ಇರುವಂಥ 5 ತೀರ್ಥಗಳು ನೋಡಿದಿರಲ್ವಾ, 5 ಬಟ್ಲುಗಳಲ್ಲಿ ತೀರ್ಥ ಇಟ್ಟಿರ್ತೀವಿ ನೋಡಿ ಇಲ್ಲಿ, ಆ ಥರ. ಅದರಲ್ಲಿ 54 ಔಷಧಿಯುಕ್ತವಾದಂತಹ ದ್ರವ್ಯಗಳನ್ನು ಅದರೊಳಗೆ ಹಾಕಿ ಅನಂತರ ಅರ್ಘ್ಯ ಪಾದ್ಯ ಆಚಮನಿ ಎಲ್ಲ ಕೊಟ್ಟು ಅದೆಲ್ಲ ಒಂದು ಕಡೆ ಸೇರಿಸಿ ಈ ಭಾಗದಲ್ಲಿ ಇಷ್ಟು ಸೇರಿದ ಮೇಲೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಆನಂತರ ಒಳಗೆ ತೀರ್ಥವನ್ನು ತಗೊಂಡ್ರೆ ಕ್ಷೇತ್ರದಲ್ಲಿ ಬಂದು, ಅದಕ್ಕೆ ಮಹಾರಾಜರ ಕಾಲದಲ್ಲೆಲ್ಲ ಬಂದು ಯುದ್ಧ ಆದಮೇಲೆ ಅಥವಾ ಯುದ್ಧಕ್ಕಿಂತ ಮುಂಚೆ ಹೋಗುವಂಥದ್ದಕ್ಕೆ ಆ ತೀರ್ಥಗಳನ್ನು ತಗೊಂಡು ಹೋಗ್ತಾಯಿದ್ದವು. ಆ ತೀರ್ಥಗಳಲ್ಲಿ ರಕ್ತಚಂದನ ಅಂತ ಒಳಗಡೆ ಗಾಯ ಆಗಿದ್ದರೂ ಕೂಡ ಅದು ಕೂಲ್ ಮಾಡುತ್ತೆ. ಒಳಗಡೆ ಯಾವಾಗಲೂ ಜಠರಾಗ್ನಿ ಬೇಯ್ತಾನೆ ಇರುತ್ತಲ್ವ, ಅದನ್ನು ಕೂಲ್ ಮಾಡುತ್ತೆ. ಅನಂತರ ಲಾವಂಚ ಅದಕ್ಕೆ ತಣ್ಣಗೆ ಮಾಡುತ್ತೆ. ಹೀಗೆಲ್ಲ ಮಾಡಿ ಅದನ್ನು ವಾಸಿ ಮಾಡಿಕೊಡುತ್ತೆ. ಅರ್ಥ ಆಗ್ತಿದೆಯಾ? ಹೀಗಾಗಿ ಅದನ್ನು ಬನ್ನಿ ಹೋಗಿ ಪ್ರಸಾದ ಮಾಡ್ಕೊಂಡು ಬನ್ನಿ. ಈ ರೀತಿ ಎಲ್ಲ ಗಾಯ ಆಗೋಗಿ ಹಿಂಸೆ ಆಗೋಗುತ್ತೆ ಅನ್ನೋದಾದರೆ ಅದನ್ನು ಬಿಟ್ಟು ಈಗ ಉಗುರಲ್ಲಿ ಕೆರೀರಿ, ಗೀರ್ಕೊಳ್ಳಿ, ನಿಮಗೆ ಜಾಸ್ತಿ ಸೆಪ್ಟಿಕ್ ಆಗಲ್ಲ. ಅಲ್ಪ ಸ್ವಲ್ಪ ಆಗಿರುತ್ತೆ, ಅದು ವಾಸಿ ಆಗ್ಬಿಡುತ್ತೆ ಬೇಗ. ಆದರೆ ಆಯುಧಗಳಿಂದ ಆದಾಗ ಅಥವಾ ಕಬ್ಬಿಣದಿಂದ ಆದಾಗ ನಿಮ್ಗಾಗುವಷ್ಟು ಸಮಸ್ಯೆ ಉಗುರಿಂದ ಆದರೆ ಸಮಸ್ಯೆ ಆಗಲ್ಲ. ಇದನ್ನು ಅದಾದ ಮೇಲೆ ಇದು ಸೆಪ್ಟಿಕ್ಕು, ಎಷ್ಟೋ ವಿಷಯಗಳು ಸೆಪ್ಟಿಕ್ಕು ಆಗಲ್ಲ. ಕೆಲವು ಸಲ ಇತ್ತೀಚಿನ ಕಾಲದಲ್ಲಿ ಸೆಪ್ಟಿಕ್ ಅಂತಾರೆ, ಯಾಕಂದರೆ ನಮ್ಮ ಕೈಯಲ್ಲಿ ವಿಷ ಜಾಸ್ತಿ ಇರೋದ್ರಿಂದ ಅದಂಗೆ ಆಗ್ತಿದೆ ಅಂತ ಕಾಣುತ್ತೆ. ಮೋಸ್ಟ್ಲಿ ಇರಲಿ, ಅದೇನು ತೊಂದರೆ ಇಲ್ಲ. ಅದು ನೋವಾಗದೇ ಇರೋಂಗೆ ಅವನಿಗೆ ಯಾವ ಕ್ರಿಮಿ ಕೀಟಾದಿಗಳನ್ನು ತಗೋಬಾರ್ದು, ನನಗೆ ಹಿಂಸೆ ಕೊಡಬಾರ್ದು ಅಂತೇಳಿ. ಆ ಕ್ರಿಮಿ ಕೀಟಾದಿಗಳು ಕೂಡ ಹಿಂಸೆ ಕೊಟ್ಟರೆ ತುಂಬ ಅನಾರೋಗ್ಯ ಅಂಥೇಳಿ ಅದನ್ನು ಬಿಡಿಸ್ಬಿಟ್ರು. ಅದನ್ನು ಬಿಡಿಸಿ ನೀಟಾಗಿ ನರಸಿಂಹಸ್ವಾಮಿ ಅವನಿಗೆ ಅನುಗ್ರಹ ಮಾಡಿದ್ರು. ಯಾವ ಟೈಮಲ್ಲಿ ಈ ಕಂಬದಲ್ಲಿದ್ದಾನೆ, ಇದ್ದಾನೆ ಅಂತ ತೋರಿಸು ನೋಡೋಣ ಅಂತೇಳಿ ಬಡಿದು ಕಂಬದಿಂದ ತರಿಸ್ಕೊಂಡ್ರು. ಇದೆಲ್ಲ ಎಷ್ಟು ವಿಷಯ ಅಂತ. ಅದರಲ್ಲಿ ಇನ್ನೊಂದು ನಂಬಿಕೆಯ ವಿಷಯ ಇದೆ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಒಂದು ನಂಬಿಕೆ, ಈ ಕಂಬದಿಂದನೇ ಬರ್ತಾನೆ ಅಂತ. ಅದು 2 ಕ್ಷಣ ನಿಧಾನಕ್ಕೆ ಬಂದಿದ್ರು ನಂಬ್ತಿರಲಿಲ್ಲ. ಅವನ ಕರೆದ ತಕ್ಷಣ ಬಂದ್ಬಿಟ್ರು. ಅದಕ್ಕಾಗಿ ಬಂದದ ಮೇಲೆ ಏನು, ಅಲ್ಲಿ ನಂಬಿಕೆ ಇದೆ ಅಂತ ಆಯಿತು. ನಂಬಿಕೆಯೂ ಆಯಿತು, ಅವನಿಗೆ ಅನುಗ್ರಹವನ್ನೂ ಮಾಡಿದ್ರು, ಜೊತೆಗೆ ಅವನು ಮಾಡಿದಂತಹ ತಪ್ಪಿಗೆ ಶಿಕ್ಷೆನೂ ಆಯಿತು. ಅದರ ಒಟ್ಟಾರೆ ಸಾರಾಂಶ ಇದೆಲ್ಲ. ಒಟ್ಟಾರೆ ಸಾರಾಂಶ ಹೌದು, ಒಟ್ಟಾರೆ ಸಾರಾಂಶ. ಆಗ ಈಗ ಅವನಿಗೆ ಸಪೋರ್ಟ್ ಮಾಡ್ತೀರಾ, ಇವನಿಗೆ ಸಪೋರ್ಟ್ ಮಾಡ್ತೀರಾ, ಇದೆಲ್ಲ ದ ಗ್ರೇಟ್ ಥಿಂಗ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.